Be reminded about the sacrifices of our gallant martyrs. Whatever be their cast of faith, we could possibly introspect and channelize the potential of 130 crore Indians towards more constructive thoughts and actions. We pledge that we will not be chasing ratings and revenue. We need to do that for our living, but not for this show. We feel that at times, channels need to go beyond that. I invite you to this show with all humility. Let's begin our homage. Veeraputra. ನಮಸ್ಕಾರ. ದೇವಿ ಭುವನ ಮನಮೋಹಿನಿ, ನಿರ್ಮಲ ಸೂರ್ಯ ಕಲಜ್ವಲ ಧರಣಿ, ಜನಕ ಜನನಿ ಜನನಿ. ಎಂಥ ಅದ್ಭುತವಾದಂಥ ಸಾಲುಗಳು ನೋಡಿ. ರವೀಂದ್ರನಾಥ ಟ್ಯಾಗೋರ್ ಈ ಮಾತನ್ನು ಹೇಳ್ತಾರೆ, ಅಮ್ಮ ನೀನು ಜನಕನೂ ಹೌದು, ನೀನು ಜನನಿಯೂ ಹೌದು ಅನ್ನುವಂಥ ಮಾತನ್ನು ಹೇಳುವಂಥದ್ದು. ದೇಶ ಅನ್ನುವಂಥದ್ದು ಇದೆಯಲ್ಲ, ಆ ದೇಶ ಬೆಸೆಯುವಷ್ಟರ ರೀತಿಯಲ್ಲಿ ಜಗತ್ತಲ್ಲಿ ಯಾರೂ ಕೂಡ ಬೆಸೆಯಲಿಕ್ಕೆ ಸಾಧ್ಯವೇ ಇಲ್ಲ. ಅದರಲ್ಲೂ ನಮ್ಮಲ್ಲಿ ಏನು ಜಾತಿಗಳಿರ್ಬೋದು, ಮತಗಳಿರ್ಬೋದು, ಪಂಥಗಳಿರ್ಬೋದು, ಗಲಾಟೆಗಳಿರ್ಬೋದು, ಭಾಷೆಯ ಸಮಸ್ಯೆಗಳಿರ್ಬೋದು, ಏನೇ ಇರಬಹುದು, ಆದರೆ ದೇಶ ಅನ್ನುವಂಥದ್ದು ನಮ್ಮೆಲ್ಲರನ್ನೂ ಕೂಡ ಒಂದು ಮಾಡಿಬಿಡುತ್ತೆ. ನೋಡಿ, ನಾವು ನಮ್ಮ ದೇಶದಲ್ಲಿ ಭಾಳ ಆರಾಮಾಗಿದ್ದೀವಿ. ಬಹಳಷ್ಟು ಜನ ಬೇರೆ ಬೇರೆ ರೀತಿಯಲ್ಲಿ ಈ ದೇಶ ಎಷ್ಟು ಸುರಕ್ಷಿತ ಅನ್ನುವಂಥ ದೊಡ್ಡ ಪ್ರಶ್ನೆನ ಹಾಕ್ಬೋದು. ಆದರೆ ಬದುಕಲಿಕ್ಕೆ ಯೋಗ್ಯವಾಗಿರುವಂಥ ದೇಶ ಯಾವುದಿದೆ ಅಂತಂದರೆ ಮೊದಲು ಭಾರತ. ಹಾಗಾದರೆ ಇದಕ್ಕೆ ಕಾರಣ ಏನು? ನಾನು ಹೇಳ್ತಾ ಇದ್ದೆ, ಇದಕ್ಕೆ ಕಾರಣ ನಮ್ಮ ಹೆಮ್ಮೆಯ ಸೈನಿಕರು. ಸೈನಿಕರಿಲ್ಲ ಅಂತಂತಂದರೆ ನಾವು ಬದುಕಲಿಕ್ಕೆ ಸಾಧ್ಯನಾ? ನಾನು ಕಳೆದ ಬಾರಿ ಕೂಡ ಹೇಳಿದ್ದೆ, ನಾಳೆಯ ನಮ್ಮ ದಿನಗಳಿಗೋಸ್ಕರ ಇವತ್ತು ತಮ್ಮನ್ನು ತಾವು ಬಲಿ ಕೊಟ್ಕೊಳ್ಳುವಂಥ ರೀತಿ ಇದೆಯಲ್ಲ, ಅದೇ ಅದ್ಭುತ, ಅದೇ ವಿಸ್ಮಯ. ಹೀಗಾಗಿ ನಾವೆಲ್ಲರೂ ಕೂಡ ಬಹಳ ಆರಾಮಾಗಿದ್ದೀವಿ. ಹೀಗಾಗಿ ನೋಡಿ, ಅಂಥವ್ರನ್ನ ನಾವು ಜ್ಞಾಪಿಸ್ಕೊಳ್ಳೇಬೇಕು. ಯಾಕಂದರೆ ಸೈನಿಕರನ್ನ ಜ್ಞಾಪಿಸ್ಕೊಳ್ಳಿಲ್ಲ ಅಂತಂದ್ರೆ ಏನು? ಒಂದು, ಇತಿಹಾಸ ಮರಿಬಾರ್ದು. ಒಂದು, ಜೀವನದಲ್ಲಿ ಪಟ್ಟಂಥ ಪಾಠಗಳನ್ನು ಮರಿಬಾರ್ದು. ಇನ್ನೊಂದು, ನಮ್ಮನ್ನು ಯಾರು ರಕ್ಷಣೆ ಮಾಡ್ತಾ ಇದ್ದಾರಲ್ಲ ಅಂಥವ್ರನ್ನ ನಮ್ಮ ಜೀವಮಾನದಲ್ಲಿ ನಾವು ಮರಿಲೇಬಾರ್ದು. ಹೀಗಾಗಿಯೇ ಜವಾಬ್ದಾರಿ ವಾಹಿನಿಯಾಗಿ TV9 ಸೈನಿಕರ ಯಶೋಗಾಥೆಯನ್ನು ಜ್ಞಾಪಿಸ್ಕೊಳ್ಳುವಂಥ ಕೆಲಸ ಮಾಡ್ತಾ ಇದೆ. ಈ ಮುಖಾಂತರ ಯುವಕರಿಗೆ ಹೊಸ ಕಿಚ್ಚನ್ನು ಹಚ್ತಾ ಇದೆ. ಆ ಸ್ವಾಭಿಮಾನದ ಸ್ಫೂರ್ತಿಯನ್ನು ತುಂಬ್ತಾ ಇದೆ. ಆ ಸ್ವಾಭಿಮಾನದ ಸ್ಫೂರ್ತಿಯನ್ನು ತುಂಬುವಂಥ ವಿಶೇಷ ಕಾರ್ಯಕ್ರಮವೇ ಅದು ವೀರಪುತ್ರ. ಪ್ರತಿ ವಾರ ಒಬ್ಬೊಬ್ಬ ಅತಿಥಿಯನ್ನು ನಾವು ಕರೆಸ್ಕೊಳ್ತೀವಿ. ಅವರು ವಿಶೇಷ ಅತಿಥಿಯಾಗಿರ್ತಾರೆ. ಸುಮ್ಮನೆ ಅತಿಥಿಗಳು ಅಂತ ಕರೆಸ್ಕೊಳ್ಳುವಂಥದ್ದೆಲ್ಲ. ಅವ್ರಿಗೊಂದು ಸಾಮಾಜಿಕ ಬದ್ಧತೆ ಇರಬೇಕು, ಸಾಮಾಜಿಕ ಕಳಕಳಿ ಇರಬೇಕು. ಅಂಥವ್ರನ್ನ ನಾವು ಕರೆಸ್ಕೊಳ್ಳುವಂಥದ್ದು. ಇವತ್ತು ಅಂದರೆ ಈ ವಾರದ ನಮ್ಮ ಅತಿಥಿ ನಮ್ಮ ಜೊತೆಗಿದ್ದಾರೆ. ಅವರು ಒಂದು ಲೆಕ್ಕದಲ್ಲಿ ಭರವಸೆ ಮೂಡಿಸಿರುವಂಥ ನಾಯಕ, ರಾಜಕಾರಣದಲ್ಲಿ ಈ ಬದಲಾವಣೆಗೆ ಹಪಾಪಿಸುವಂಥ ನಾಯಕ. ಜೊತೆಗೆ ಅಂತಂದರೆ ಒಂದಷ್ಟು ಶಿಸ್ತುಬದ್ಧವಾಗಿ ನಾವು ಏನು ಮಾಡಬೇಕು ಅದನ್ನು ಮಾಡುವುದರ ಕಡೆಗೆ ಹೆಜ್ಜೆ ಇಡುವಂಥ ನಾಯಕ. ಅವರನ್ನೇ ರಾಜ್ಯದ ಉಪಮುಖ್ಯಮಂತ್ರಿಗಳು ಮತ್ತು ಭರವಸೆ ಮೂಡಿಸಿರುವಂಥ ನಾಯಕರು ಆಗಿರುವಂಥ ಡಾಕ್ಟರ್ ಅಶ್ವಥ್ ನಾರಾಯಣ್ ಜಿ, ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ಆರಂಭದಲ್ಲಿ ನಾನು ಒಂದು ಮಾತನ್ನು ಹೇಳಿದೆ, ನಾವು ನಿಜಕ್ಕೂ ಯಾರನ್ನಾದರೂ ಜ್ಞಾಪಿಸ್ಕೋಬೇಕು ಅಂತಂದರೆ ಅದು ನಮ್ಮ ಸೈನಿಕರ ಕುರಿತಾದಂಥ ವಿಶೇಷ ಕಾರ್ಯಕ್ರಮ ಇದು. ಏನಂತೀರಿ ಸರ್? ಯಾವ ಸಂದರ್ಭದಲ್ಲೂ ನಾವು ನೋಡಿದಾಗಲೂ ಎಲ್ಲರನ್ನೂ ಒಂದು ಭಾವನಾತ್ಮಕವಾಗಿ ಮತ್ತು ಒಂದು ಜವಾಬ್ದಾರಿಯುತವಾಗಿ ಒಂದು ನಾಡಿನ ವಿಚಾರ, ಒಂದು ಭೂಮಿ, ನಮ್ಮ ಜನ್ಮಭೂಮಿ, ನಮ್ಮ ದೇಶ ಅಂತ ಬಂದಿದ್ದ ತಕ್ಷಣ ಅದನ್ನು ರಕ್ಷಣೆ ಮಾಡಿ ನಮಗೆ ಅಭಿಮಾನ, ಸ್ವಾಭಿಮಾನ, ಸ್ವಾತಂತ್ರ್ಯವಾಗಿ ನಮ್ಮತನ ಕಾಪಾಡಿಕೊಂಡು ಬದುಕಲಿಕ್ಕೆ ಕಾರಣಕರ್ತರು ಇವತ್ತೇನಾರು ಇದ್ದರೆ ಅದು ನಮ್ಮ ಸೈನಿಕರು. ಕರೆಕ್ಟ್. ಇವತ್ತೇನು ವೀರಪುತ್ರರು ಅಂತ ಹೆಸರಿನಲ್ಲಿ ಇವತ್ತು ಈ ಕಾರ್ಯಕ್ರಮ ನಡೀತಿರುವಂಥದ್ದು. ಈ ವೀರಪುತ್ರರು ಪ್ರತಿಯೊಂದು ತಾಯಿ, ಈ ನಾಡಿನ ತಾಯಿಯ ಮಕ್ಕಳವರು. ಅವ್ರ ಸ್ವಂತ ಮಕ್ಕಳಿಗಿಂತ ಇವ್ರ ಮೇಲಿರೋಂಥ ಭಾವನೆ, ಗೌರವ ನನಗೆ ಗೊತ್ತಿದ್ದ ಹಾಗೆ ಇನ್ಯಾರ ಮೇಲೂ ಆ ಗೌರವ ಇರಲಿಕ್ಕೆ ಸಾಧ್ಯವೇ ಇಲ್ಲ. ನೀವು ಯಾವುದೇ ಸಂದರ್ಭದಲ್ಲಿ ನೋಡಿ, ಯಾವುದೇ ಒಬ್ಬ ನಾಯಕ ಬಾಯಿ ತಪ್ಪಿನೂ ಒಂದು ಅವರ ವಿಚಾರದಲ್ಲಿ ಇವನ್ ಭಗವಂತನ ಮೇಲೆ ಮಾತಾಡಿದಾಗಲೂ ಯಾರು ಅಷ್ಟು ಹೇಳಲ್ಲ. ಅದು ಏನೋ ಅವ್ರಿಗೆ ಸ್ವಾತಂತ್ರ್ಯ ಏನೇನೋ ಮಾತಾಡ್ಲಿಕ್ಕೆ. ಆದರೆ ಸೈನಿಕನ ವಿಚಾರ ಬಂದಾಗ ಯಾರ್ಯಾರ ಒಂದೇ ಒಂದು ತಪ್ಪು ಮಾತಾಡಿದ್ರು ಇಡೀ ಸಮಾಜ ಸಹಿಸ್ಕೊಳ್ಳಲ್ಲ, ಇಡೀ ಸಮಾಜ. ಹಾಗಾಗಿ ಇವತ್ತು ಭಾವನಾತ್ಮಕವಾದಂಥ ಒಂದು ಗೌರವ ಮತ್ತು ಭಾವನಾತ್ಮಕವಾದಂಥ ಒಂದು ಸಂಬಂಧ ಒಬ್ಬ ವೀರಪುತ್ರನ ಜೊತೆ ಇರುವಂಥದ್ದು
ಅದು ಈ ಮಾತುಗಳನ್ನ ನಾವು ಹೇಳೋಕ್ಕಲ್ಲ. ಅದು ಸಮಥಿಂಗ್ ಬಿಯಾಂಡ್ ಎವ್ರಿಥಿಂಗ್. ಒಂದು ದೇವರ ಸ್ಥಾನದಲ್ಲಿ ನಾವು ಗೌರವಿಸಿ ಅವ್ರನ್ನ ಆರಾಧಿಸುವಂಥದ್ದು ನಮ್ಮ ಪ್ರತಿಯೊಬ್ಬ ದೇಶದ ನಾಗರಿಕ. ಎಂಥ ಮಾತು ಹೇಳಿದ್ರಿ. ನಾನು ಅದಕ್ಕಿಂತ ಮೊದಲು ಒಂದಷ್ಟು ಮಾತಾಡಬೇಕು ನಿಮ್ಮ ಹತ್ರ. ಯಾಕೆ ಇವತ್ತು ನಾವು ನಿಮ್ಮನ್ನು ಕರೆಸ್ಕೊಂಡ್ವಿ ಅನ್ನುವಂಥದ್ದು ಭಾಳ ಇಂಪಾರ್ಟೆಂಟ್ ಸಂಗತಿ. ನೋಡಿ, ಈ ಒಂದು ಕಾರ್ಯಕ್ರಮವನ್ನು ದೇಶದ ರಕ್ಷಣಾ ಸಚಿವರು ರಾಜನಾಥ್ ಸಿಂಗ್ ಕಾರ್ಯಕ್ರಮ ಉದ್ಘಾಟನೆ ಮಾಡ್ತಾರೆ. ಜೊತೆಗೆ ಹೇಳ್ತಾರೆ ಏನು ಅಂತಂದರೆ, ನಮ್ಮ ಯುವಕರಿಗೆ ಆ ಸ್ವಾಭಿಮಾನವನ್ನು ತುಂಬಬೇಕು ಅಂತಂತಂದರೆ, ದೇಶಭಕ್ತಿಯನ್ನು ತುಂಬಬೇಕು ಅಂತಂದರೆ ಇಂಥ ಕಾರ್ಯಕ್ರಮಗಳು ಬೇಕು ಅನ್ನುವಂಥ ಮಾತನ್ನು ಹೇಳ್ತಾರೆ. ನಂಬರ್ 1, ಒಂದು ನಿಮ್ಮ ಕ್ಷೇತ್ರವನ್ನು ತುಂಬ ಮಾದರಿ ಕ್ಷೇತ್ರವನ್ನಾಗಿ ಮಾಡಲಿಕ್ಕೆ ನೀವು ಇಟ್ಟಂಥ ಹೆಜ್ಜೆ ಇದೆಯಲ್ಲ, ಅದು ಕೇಂದ್ರದ ನಾಯಕರ ಪ್ರಶಂಸೆಗೂ ಕೂಡ ಪಾತ್ರವಾಗಿರುವಂಥದ್ದು. ಇವತ್ತೇನಾದರೂ ಒಂದಷ್ಟು ಭರವಸೆ ಇರುವಂಥ ನಾಯಕರು ಅಂತಂದ್ರೆ ಅದರಲ್ಲಿ ನೀವು ಬರ್ತೀರಿ. ಸೊ ಹಾಗಾಗಿ ಇವತ್ತು ನಿಮ್ಮನ್ನು ಕಾರ್ಯಕ್ರಮ ಕರೆದಿರುವಂಥದ್ದು. ಏನಂತೀರಿ ಇದ್ರ ಬಗ್ಗೆ? ನಿಜಕ್ಕೂ ನನ್ನ ಒಂದು ಭಾಗ್ಯ. ಇವತ್ತು ಈ ಸೈನಿಕರು ತಮ್ಮ ಪ್ರಾಣವನ್ನೇ ಕೊಡ್ತಿದ್ದಾರೆ ದೇಶಕ್ಕೋಸ್ಕರ. ನಾವು ಮಾಡ್ತಿರೋಂಥ ಕಾರ್ಯ ನಾವೇನು ಪ್ರಾಣ ಕೊಡ್ತಿಲ್ಲ. ನಾವು ಒಂದು ಜವಾಬ್ದಾರಿತ್ವಂತ ಸ್ಥಾನದಲ್ಲಿ ನಮಗೆ ಜವಾಬ್ದಾರಿ ತೊಗೊಂಡಿದ್ದೀವಿ. ಈ ಜವಾಬ್ದಾರಿಯಿಂದ ನಮ್ಮ ಕರ್ತವ್ಯ ನಿರ್ವಹಣೆ ಮಾಡೋಂಥದ್ದು ಭಾಳ ದೊಡ್ಡ ಕಾರ್ಯ ಅಲ್ಲ. ಅವರ ಒಂದು ಕೊಡುಗೆ, ಅವರ ತ್ಯಾಗ, ಬಲಿದಾನಗಳು ನೋಡಿದಾಗ ನಾವು ಎಲ್ಲೂ ಎಳ್ಳಷ್ಟು ಅವರ ಹತ್ತಿರಕ್ಕೆ ಬರೋಕ್ಕಾಗಲ್ಲ. ಭಾಳ ಅದ್ಭುತವಾದಂಥ ಮಾತು. ಅದಕ್ಕೋಸ್ಕರ ನೀವು ಇವತ್ತು ನಮ್ಮ ಸ್ಟುಡಿಯೋದಲ್ಲಿದ್ದೀರಿ ಅಶ್ವಥ್ ನಾರಾಯಣ ಅವರೇ. ನಿಮ್ಮ ಜೊತೆ ಭಾಳಷ್ಟು ನಾನು ಮಾತಾಡ್ತೀನಿ. ಆದರೆ ಅದಕ್ಕಿಂತ ಮೊದಲು ಈ ಸೈನಿಕರ ವೀರ ಗಾಥೆ ಇದೆಯಲ್ಲ, 1 2 ಮೈ ರೋಮಾಂಚನ ಎದ್ದು ಬಿಡುತ್ತೆ. ಏನು ಅಂದರೆ ಅದು ಹೆಂಗ್ರಿ, ಅವ್ರ ಎದುರುಗಡೆ ಕಾಣುವಂಥದ್ದು ಒಂದೇ ಗುರಿ. ನನಗೆ ಭಾಳ ಸಂದರ್ಭದಲ್ಲಿ ಜ್ಞಾಪಕ ಆಗುವಂಥದ್ದು, ಗುರಿ ಇಟ್ಟಂಥ ಮನುಷ್ಯನಿಗೆ ಅಕ್ಕಪಕ್ಕದಲ್ಲಿ ಏನೂ ಕಾಣಬಾರ್ದಂತೆ. ಸೈನಿಕರಿಗೂ ಕೂಡ ಹಾಗೇನೆ ಎದುರುಗಡೆ ಇರುವಂಥವ್ನ ಶತ್ರು ಮಾತ್ರ, ಅವನು ಎದೆ ಬಗೆಯುವಂಥದ್ದು ಮಾತ್ರ ನನ್ನ ಕೆಲಸ ಅಂತ ಹೊರಡ್ತಾನಲ್ಲ. ಹೀಗಾಗಿ ನಾವಿವತ್ತು ಆರಾಮಾಗಿದ್ದೀವಿ ಅನ್ನುವಂಥದ್ದು. ಅಂಥ ಒಬ್ಬ ಅದ್ಭುತವಾದಂಥ ಹೀರೋವಿನ ಪರಿಚಯನ ನಾವು ಮಾಡಿಕೊಡ್ತಾ ಇದ್ದೀವಿ. ಹುತಾತ್ಮನಾದಂಥ ಆ ವೀರ ಯೋಧ ಯಾರು, ಆತನ ಯಶೋಗಾಥೆ ಏನು, ಬನ್ನಿ ನೋಡೋಣ. मम्मा की कहाँ जाऊँगा, बस फिर वो थोड़ा सदी है कि वो तो भी गणाया है. ಅಣ್ಣ ಹವಾ ಸಿಂಗ್ ಅವರ ಬಲಿದಾನದ ಮಾತು ಬಂದಾಗಲೆಲ್ಲ ತಮ್ಮ ವಿಜಯ್ ಸಿಂಗ್ ಗದ್ಗದಿತರಾಗ್ಬಿಡ್ತಾರೆ. ಎದೆಯ ಸಂಕಟ ಕಣ್ಣೀರಾಗಿ ಹರಿದ್ಬಿಡತ್ತೆ. ಆದರೆ ಭಾರತದ ಧ್ವಜದ ಗೌರವವನ್ನು ಉಳಿಸೋದಕ್ಕಾಗಿ ಅಣ್ಣ ಸರ್ವಸ್ವವನ್ನು ತ್ಯಾಗ ಮಾಡಿದ್ದನ್ನ ನೆನಪಿಸಿಕೊಂಡಾಗ ಮಾತ್ರ ವಿಜಯ್ ಸಿಂಗ್ ಹೆಮ್ಮೆಯಿಂದ ತಲೆ ಎತ್ತಿ ಬೀಗ್ತಾರೆ. ವಿಜಯ್ ಸಿಂಗ್ ಅಷ್ಟೇ ಅಲ್ಲ, ಹರಿಯಾಣದ ಹಿಸ್ಸಾರ್ ಜಿಲ್ಲೆಯ ಮಿರ್ಜಾಪುರ್ ತನ್ನೂರಿನ ಮಗ ಹವಾ ಸಿಂಗ್ ಅವರ ಶೌರ್ಯ ಹಾಗೂ ಬಲಿದಾನದ ಕಥೆಯನ್ನ ಹೆಮ್ಮೆಯಿಂದ ಹೇಳ್ಕೊಳ್ಳುತ್ತೆ. ಅಂಥ ವೀರೋಚಿತ ಕಥೆ ಹವಾ ಸಿಂಗ್ ಅವರದು. ಇಂದಿನ ಬಾಂಗ್ಲಾದೇಶದ ಸಿಲ್ಹಟ್ ಜಿಲ್ಲೆ 1971ರ ಯುದ್ಧದಲ್ಲಿ ಪಾಕಿಸ್ತಾನ ಈ ಜಿಲ್ಲೆಯ ಜಖಿಗಂಜ್ ತಾಲೂಕಿನ ಅಟಲ್ ಗ್ರಾಮದಲ್ಲಿ ಹಲವು ಕಡೆ ಬಂಕರ್ಗಳನ್ನು ನಿರ್ಮಿಸಿಕೊಂಡಿತ್ತು. ಪಾಕಿಸ್ತಾನ ಸೈನ್ಯ ಈ ಬಂಕರ್ಗಳ ಮೂಲಕ ಪ್ರತಿದಿನ ಭಾರತೀಯ ಸೈನಿಕರಿಗೆ ಒಂದಲ್ಲ ಒಂದು ರೀತಿಯಲ್ಲಿ ದಾಳಿ ಮಾಡಿ ಕಾಡ್ತಾ ಇತ್ತು. ಅವಕಾಶ ಸಿಕ್ಕಾಗಲೆಲ್ಲ ಪಾಕ್ ಸೈನಿಕರು ಬಂಕರ್ನಿಂದ ಆಚೆ ಬಂದು ಭಾರತೀಯ ಸೈನಿಕರ ಮೇಲೆ ದಾಳಿ ಮಾಡ್ತಾ ಇದ್ರು. ಆಮೇಲೆ ಕಳ್ಳರಂತೆ ಬಂಕರ್ನಲ್ಲಿ ಬಚ್ಚಿಟ್ಕೊಳ್ತಾ ಇದ್ರು. ಈ ಬಂಕರ್ಗಳೇ ನಾಶವಾದರೆ ಪಾಕ್ ಸೈನಿಕರು ಏನ್ ಮಾಡ್ತಾರೆ? ಭಾರತೀಯ ಸೇನೆ ಮೊದಲು ಪಾಕ್ ಸೈನಿಕರ ಬಂಕರ್ಗಳನ್ನು ನೆಲಸಮ ಮಾಡೋಕೆ ನಿರ್ಧಾರ ಮಾಡಿತು. ಈ ಜವಾಬ್ದಾರಿಯನ್ನ ಹೊರಿಸಿದ್ದು ಸೆಕೆಂಡ್ ಲೆಫ್ಟಿನೆಂಟ್ ಹವಾ ಸಿಂಗ್ ಅವರಿಗೆ. ಈ ಮಿಷನ್ ಅಷ್ಟು ಸುಲಭ ಇರಲಿಲ್ಲ. ಯಾಕಂದ್ರೆ ಪಾಕಿಸ್ತಾನಿ ಸೈನಿಕರು ಬಂಕರ್ ಒಳಗೆ ಕೂತು ದಾಳಿ ಮಾಡ್ತಾ ಇದ್ರು. ಆದರೆ ಭಾರತೀಯ ಸೈನಿಕರು ಬಯಲಲ್ಲಿ ನಿಂತು ಪ್ರತಿದಾಳಿ ಮಾಡ್ತಾ ಇದ್ರು. ಬಂಕರ್ ಮೇಲೆ ದಾಳಿಗೆ ಹೊರಟ ಹವಾ ಸಿಂಗ್ ಅವರು ಪಾಕ್ ಸೈನಿಕರ ಮೇಲೆ ಗುಂಡಿನ ದಾಳಿ ನಡೆಸಿದ್ರು. ಈ ಗುಂಡಿನ ಚಕಮಕಿಯಲ್ಲೇ
ಹವಾ ಸಿಂಗ್ ಅವರ ಒಂದು ಕೈಗೆ ಗುಂಡು ತಗುಲಿ ಗಂಭೀರವಾಗಿ ಗಾಯವಾಯಿತು. ವೀರ ಯೋಧನೊಬ್ಬ ಇಂಥ ಗಾಯಗಳಿಗೆ ಸುಮ್ಮನಾಗಲ್ಲ. ಅಂಥ ಸ್ಥಿತಿಯಲ್ಲೂ ಹವಾ ಸಿಂಗ್ ಇಬ್ಬರು ಪಾಕಿಸ್ತಾನಿ ಸೈನಿಕರನ್ನ ಕೊಂದರು. ಒಂದು ಬಂಕರ್ ವಶಪಡಿಸಿಕೊಂಡ ಸಿಂಗ್ ಮತ್ತೊಂದು ಬಂಕರ್ನತ್ತ ನುಗ್ಗಿದ್ರು. ಅಲ್ಲಿಗೆ ತಲುಪುವಷ್ಟರಲ್ಲಿ ಅವರ ಬಂದೂಕು ಕೈಕೊಡ್ತು. ಆ ಕ್ಷಣವೇ ಹವಾ ಸಿಂಗ್ ಸಾಹಸ, ಶೌರ್ಯಕ್ಕೆ ಸಾಕ್ಷಿಯಾಗೋ ಹೊಸ ಗಾಥೆ ಬರೆಯಿತು. ಹವಾ ಸಿಂಗ್ ತಮ್ಮ ಖುಕರಿಯನ್ನು ಎತ್ತಿಕೊಂಡವರೇ ಶತ್ರುಗಳ ಮೇಲೆ ಮುಗಿಬಿದ್ರು. ಶತ್ರು ಸೈನಿಕರು ತಮ್ಮ ಬಂದೂಕು ಎತ್ತಿಕೊಳ್ಳುವಷ್ಟರಲ್ಲಿ ಹವಾ ಸಿಂಗ್ 4 ಸೈನಿಕರನ್ನು ತಮ್ಮ ಖುಕರಿಯಿಂದಲೇ ಕೊಂದುಬಿಟ್ರು. ಖುಕರಿ ಗೋರ್ಖಾ ರೆಜಿಮೆಂಟ್ನಲ್ಲಿ ಕಾಣಿಸೋ ವಿಶೇಷ ಅಸ್ತ್ರ. ಇದೇ ರೆಜಿಮೆಂಟ್ನ ಬಲದಿಂದ 2ನೇ ಮಹಾಯುದ್ಧದಲ್ಲಿ ಇಂಗ್ಲೆಂಡ್ನ ಸೇನೆ ಜರ್ಮನಿಯ ನಾಜಿ ಸೇನೆಯನ್ನ ಸೋಲಿಸಿತ್ತು. ಸ್ವತಃ ಹಿಟ್ಲರ್ ಗೋರ್ಖಾ ಮತ್ತು ಅವರ ಖುಕರಿಯನ್ನು ತಮ್ಮ ಸೈನ್ಯಕ್ಕೆ ಸೇರಿಸಿಕೊಳ್ಳೋ ಆಸೆ ವ್ಯಕ್ತಪಡಿಸಿದ್ದಂತೆ. ಗೋರ್ಖಾ ರೆಜಿಮೆಂಟ್ ಅತ್ಯಂತ ಅಪಾಯಕಾರಿ ಅಸ್ತ್ರ ಅನಿಸಿಕೊಂಡಿರೋ ಖುಕರಿಯನ್ನ ಗೋರ್ಖಾ ರೆಜಿಮೆಂಟ್ನ ಸೈನಿಕನೊಬ್ಬ ತನ್ನ ಒರೆಯನ್ನ ಹೊರಗೆ ತೆಗೆದ ಅಂದ್ರೆ ಶತ್ರು ಸೈನಿಕನ ರಕ್ತದಲ್ಲಿ ಸ್ನಾನ ಮಾಡಿದ ಬಳಿಕವೇ ಒರೆಯೊಳಗೆ ಹೋಗತ್ತೆ ಅನ್ನೋದು ಜನಪ್ರಿಯವಾದ ಮಾತು. ಆ ದಿನ 21 ನವೆಂಬರ್ 1971. ಹವಾ ಸಿಂಗ್ ಮಾಡಿದ್ದು ಅದನ್ನೇ. 4 ಪಾಕಿಸ್ತಾನಿ ಸೈನಿಕರನ್ನ ಹೊಡೆದುರುಳಿಸಿದ್ದು ಅಲ್ಲದೆ ಶತ್ರು ಸೈನ್ಯದ 5 ಬಂಕರ್ ವಶಕ್ಕೆ ತೆಗೆದುಕೊಂಡ ಮೇಲೆ ತಮ್ಮ ಖುಕರಿಯನ್ನ ಒರೆಯೊಳಗೆ ಇಟ್ಟುಕೊಂಡಿತ್ತು. ಈ ಹೊತ್ತಿಗಾಗಲೇ ಹವಾ ಸಿಂಗ್ ಗಂಭೀರವಾಗಿ ಗಾಯವಾಗಿದ್ರು. ಅವರಿಗೆ ಅದರ ಪರಿವೇನೇ ಇರಲಿಲ್ಲ. ಜೊತೆಗಿದ್ದ ಸೈನಿಕರು ಅವರನ್ನ ಉಳಿಸ್ಕೊಳ್ಬೇಕು ಅಂದ್ಕೊಂಡ್ರು. ಆದರೆ ಹವಾ ಸಿಂಗ್ ತಮ್ಮ ಕಡೆ ಉಸಿರಿನವರೆಗೆ ಶತ್ರುವಿನ ಮೇಲೆ ದಾಳಿ ಮಾಡ್ತಾನೇ ಇದ್ರು. ಇದು ಹವಾ ಸಿಂಗ್ ಕಥೆ. ಒಂದು ಮಾಣಿಕ್ ಶಾ ಅವ್ರು ಹೇಳಿದಂಥ ಮಾತು ನನಗೆ ಜ್ಞಾಪಕ ಬರ್ತಾ ಇದೆ. ಏನಾದರೂ ಶತ್ರುಗಳಲ್ಲಿ ಎದುರುಗಡೆ ಇದ್ದಾರೆ ಅಂದರೆ, ಒಬ್ಬ ನುಗ್ತಾನೆ ಅಂತಂದರೆ 2 ಕಾರಣಗಳು. ಒಂದು, ಅವನು ಹುಚ್ಚಾಗಿರಬೇಕು, ಇಲ್ಲ ಅಂದರೆ ಅವನು ಗೋರ್ಖ ಆಗಿರಬೇಕು ಅಂತೇಳಿ. ಅಂತ ನಿಜಕ್ಕೂ ಎಂಥ ಕೆಚ್ಚಿದೆ ನೋಡಿ ಡಾಕ್ಟ್ರೆ, ಏನಂತೀರಿ? ಈ ವೀರ ಕಥೆಯನ್ನು ನೋಡಿದಾಗ ಹುತಾತ್ಮನ ಹವಾ ಸಿಂಗರ ಯಾವ ರೀತಿ ಒಂದು ತನ್ನ ಜೀವದ ಮೇಲೆ ಯಾವ ಒಂದು ಆಸೆಯನ್ನು ಇಟ್ಕೊಂಡಿಲ್ಲ. ತನ್ನ ಗುರಿ ದೇಶದ ರಕ್ಷಣೆ ಮಾಡಬೇಕು. ಏನು ಒಂದು ಬಂಕರ್ ಅಲ್ಲ, 2 ಅಲ್ಲ, ಎಷ್ಟು ಬಂಕರ್ ಸರ್. ಮತ್ತು ಕಡೆಗೆ ಗನ್ನಲ್ಲಿ ಆ್ಯಮಿನೇಷನ್ ಇಲ್ಲ, ಬುಲೆಟ್ಸ್ ಇಲ್ಲ ಅಂದಾಗ ಕುಕ್ರಿಯಲ್ಲಿ ಅವ್ರನ್ನ ಹೋಗಿ ಸಾಯಿಸ್ತಾರೆ ಅಂದರೆ ಯಾವ ರೀತಿ ಒಂದು ವೀರಕಥೆ ಇದೆ ಅನ್ನೋಂಥದ್ದು ಅದ್ಭುತವಾಗಿದೆ. ನಿಜ ನಿಜ. ಈ ರೀತಿ ಸಾಧನೆಗಳು, ಈ ರೀತಿ ಏನು ಅರ್ಪಣೆ ಮಾಡ್ತಿರೋಂಥದ್ದು, ಬಲಿದಾನ ಮಾಡ್ತಿರೋಂಥದ್ದು ಸಾಮಾನ್ಯವಾಗಿ ನಾವು ಯಾಕೆಂದರೆ ಭಯದಲ್ಲೇ ಬದುಕ್ತಾ ಇರ್ತೀವಿ. ಬದುಕಬೇಕಲ್ಲ ಅಂತ ಬದುಕ್ತಾ ಇರ್ತೀವಿ. ಯಾತಕ್ಕಾಗಿ ಬದುಕ್ತಾ ಇದ್ದೀವಿ ಅಂತಲೇ ಅರ್ಥ ಇಲ್ಲದೆ ಬದುಕ್ತಾ ಇರ್ತೀವಿ. ಕರೆಕ್ಟಾಗಿ ಹೇಳಿ. ಈ ಬದುಕು ಸಾರ್ಥಕತೆಯನ್ನು ಪಡಿಬೇಕು ಅಂದರೆ ಆ ಪ್ರೇರೇಪಣೆ ಬೇಕು, ಸಾರ್ಥಕ ಬದುಕಿದಿರಬೇಕು. ಯಾಕೆ ಇತ್ತೀಚಿನ ದಿನಗಳಲ್ಲಿ ನಾವು ಯುವಕರು ನೋಡಿದಂಥ ಸಂದರ್ಭದಲ್ಲಿ ಎಲ್ಲೊಂದು ಕಡೆಗೆ ಈ ರೀತಿಯ ಒಂದು ದೇಶಭಕ್ತಿ, ಒಂದು ಭಾವನೆ ಕಡಿಮೆ ಆಗ್ತಿದೆ ಅಂತ ಅನ್ಸಲ್ವಾ? ನಾವು ಈ ಪುಲ್ವಾಮಾ ಅಟ್ಯಾಕ್ ನೋಡಿದಾಗಲೇ ನೀವು ನೋಡಬೇಕು ಯಾವ ರೀತಿ ದೇಶ ಒಂದು ಕ್ಷಣ ಮಾತ್ರದಲ್ಲಿ ಹೆಂಗೆ ರೆಸ್ಪಾನ್ಸ್ ಕೊಟ್ಟರು ಅಂತ ನೋಡಿ ಸರ್. ಭಾವನೆ ಇದೆ. ಆದರೆ ಏನಾಗ್ತಿದೆ ಅಂದರೆ ಒಂದು ಗೊಂದಲಮಯವಾದಂಥ ವಾತಾವರಣ, ನಮ್ಮ ಶಿಕ್ಷಣ ರೀತಿ ನೀತಿ, ಸಮಾಜದಲ್ಲಿ ಹೇಗೆ ಉತ್ತಮವಾಗಿ ನಾಗರಿಕರಾಗಿ ಬೆಳಿಲಿಕ್ಕೆ ಅವಕಾಶವಿಲ್ಲದೆ ಹೇಗೆಗೋ ನಾವು ವ್ಯವಸ್ಥೆಯಲ್ಲಿರೋಂಥ ದೋಷಗಳು ಅನಿಸುತ್ತೆ. ಪ್ರಾಬ್ಲಿ ಅವರಲ್ಲಿ ದೋಷ ಅನ್ನೋದಕ್ಕಿಂತ ವ್ಯವಸ್ಥೆ ದೋಷಗಳು ಇರೋವಂಥದ್ದು ಇರ್ತದೆ. ಈ ದೋಷಗಳನ್ನ ಸರಿ ಮಾಡೋದು ಭಾಳ ಪ್ರಮುಖವಾದಂಥದ್ದು ಸರ್. ಎಲ್ಲಿವರೆಗೂ ನಾವು ವ್ಯವಸ್ಥೆಯಲ್ಲಿ ಆ ರೀತಿ ಬೆಳೆಸಲಿಕ್ಕೆ ಒಂದು ವಾತಾವರಣ ಎಲ್ಲಿವರೆಗೂ ನಾವು ನಿರ್ಮಾಣ ಮಾಡಲ್ಲ, ಅಲ್ಲಿವರೆಗೂ ನಾವು ಬಹಳ ಕಷ್ಟ ಆಗುತ್ತೆ.
ಇನ್ನು ಹೆಚ್ಚಿನ ರೀತಿ ದೇಶಭಕ್ತಿ ಹೆಚ್ಚಿದಷ್ಟು ಏನಾಗುತ್ತೆ, ನಾವು ಸಮಾಜದಲ್ಲಿ ಬಹಳಷ್ಟು ನಂಬಿಕೆಯಿಂದ ಬದುಕಲಿಕ್ಕೆ ಸಾಧ್ಯ ಆಗುತ್ತೆ. ಈ ಪುಲ್ವಾಮಾ ಅಟ್ಯಾಕ್ ಆದಮೇಲೆ ಆದಂಥ ಬೆಳವಣಿಗೆಗಳ ಬಗ್ಗೆ ಹೇಳ್ತಾ ಇದ್ರಿ. ನಿಜ, ಇಡೀ ದೇಶ ಒಂದಾಗುತ್ತೆ. ಅಟಲ್ ಬಿಹಾರಿ ವಾಜಪೇಯಿ ಅದೇ ಮಾತನ್ನು ಹೇಳ್ತಾರೆ, ನಮ್ಮಲ್ಲಿ ಎಷ್ಟೊಂದು ಜಾತಿ ಧರ್ಮ ಮತ ಪಂಗಡ ಇರ್ಬೋದು, ಆದರೆ ದೇಶಕ್ಕೆ ವಿಷಯ ಮೇ ಹಮ್ ಸಾತ್ ಮೇ ಲಡ್ತೆ ಹೇ ಸಾತ್ ಮೇ ಮರ್ತೆ ಹೇ ಅಂತ ಒಂದು ಮಾತು ಹೇಳ್ತಾರೆ. ಆದರೆ ಏನಾದರೂ ಘಟನಾವಳಿಗಳಾದಾಗ ಮಾತ್ರ ದೇಶ ಒಂದಾಗಬೇಕಾ? ಮೊದಲೇ ಒಂದು ಜಾಗೃತಿ ಬೇಡವಾ ಯುವಕರಿಗೆ? ಎಲ್ಲ ಒಂದು ಕಡೆ ಆ ಕಲ್ಚರ್, ಈ ಕಲ್ಚರ್ ಎಲ್ಲ ಒಂದು ಕಡೆ ಸರಿಪಡಿಸ್ಲಿಕ್ಕೆ ಒಂದು ವ್ಯವಸ್ಥಿತವಾಗಿ ಒಬ್ಬ ನಾಗರಿಕನ, ಒಬ್ಬ ವ್ಯಕ್ತಿನ ಬೆಳೆಸುವಂಥ ವಾತಾವರಣ ರೀತಿ ನೀತಿ ಇದೆಯಲ್ಲ, ಅಲ್ಲೆಲ್ಲ ಒಂದು ಕಡೆ ಸುಧಾರಣೆ ಆಗಬೇಕು. ಅದು ಎಲ್ಲಿವರೆಗೂ ಆಗಲ್ಲ, ದುಡ್ಡೇ ದೊಡ್ಡಪ್ಪ ಅಂತ ಆಗಿರೋಂಥ ಪರಿಸ್ಥಿತಿಯಲ್ಲಿ ಇವು ಬಹಳ ಸಹಜವಾಗಿರುವಂಥ ವಿಚಾರ ಆಗಿದೆ. ಸೊ ಗಾದೆ ಸ್ವಲ್ಪ ಚೇಂಜ್ ಮಾಡೋಕೆ ಡಾಕ್ಟ್ರೆ, ದುಡ್ಡೇ ದೊಡ್ಡಪ್ಪ ದೇಶ ಅವರ ಅಪ್ಪ ಅಂತ. ಸೊ ಅವಾಗ ಸ್ವಲ್ಪ ಬದಲಾವಣೆ ಆಗುತ್ತೆ. ಕರೆಕ್ಟ್ ಆಗಿದೆ. ಎಸ್, ಇಲ್ಲಿ ತನಕ ಒಬ್ಬ ಯೋಧನ ಯಶೋಗಾಥೆಯನ್ನು ಕೇಳಿದಾತು, ಮತ್ತೊಬ್ಬರ ಯಶೋಗಾಥೆಯನ್ನು ಕೇಳಲೇಬೇಕು. ಯಾಕಂದರೆ ಶತ್ರುಗಳು ಪರ್ವತದ ಮೇಲಿರ್ತಾರೆ, ಭಾರತೀಯ ಸೈನಿಕರು ಕೆಳಗಡೆ ಇರ್ತಾರೆ. ಇಂಥ ಸಂದರ್ಭದಲ್ಲಿ ಅಲ್ಲಿ ಹೋಗಿ ಮುಟ್ಟುವಂಥದ್ದು ಸಾಮಾನ್ಯ ಸಂಗತಿಯಲ್ಲ. ಅದನ್ನು ಚಾಲೆಂಜ್ ಆಗಿ ಸ್ವೀಕರಿಸುವಂಥ ಒಬ್ಬ ವೀರನ ಕಥೆ ಇದು. ಅಲ್ಲಿ ಆತ ಹುತಾತ್ಮ ಆಗ್ತಾನೆ, ಆದರೆ ಆತನ ನೆನಪು ಮತ್ತು ದೇಶಭಕ್ತಿ ಇದೆಯಲ್ಲ, ಅದು ಸದಾ ಶಾಶ್ವತವಾಗಿ ಉಳಿದು ಬಿಡುತ್ತೆ. ಬನ್ನಿ ಹಾಗಾದರೆ ಆ ವೀರ ಯೋಧನ ಯಶೋಗಾಥೆ ಏನು ನೋಡೋಣ. ಕಾರ್ಗಿಲ್ ಯುದ್ಧದ ಸಂದರ್ಭದಲ್ಲಿ ಮೇಜರ್ ಚಂದ್ರಭೂಷಣ್ ದ್ವಿವೇದಿ ಅವರ ಅಪ್ರತಿಮ ಸಾಹಸ ಮೆರೆದಿದ್ದು, ಶೌರ್ಯ ಪ್ರದರ್ಶಿಸಿದ್ದನ್ನ ಹೇಗೆ ಎಂಬುದನ್ನು ಪರಿಚಯ ಮಾಡಿಕೊಡೋಕ್ಕೂ ಮೊದಲು ಲೆಟರ್ಸ್ ಫ್ರಮ್ ಕಾರ್ಗಿಲ್ನ ಪುಸ್ತಕದ ಕೆಲವು ಪುಟಗಳನ್ನು ನೋಡೋಣ. ತೆರೆದ ಕಿಟಕಿಯಾಚೆಗೆ ಅನಂತವಾದ ಆಕಾಶ, ಹಾಗೆಯೇ ಮನೆಯೊಳಗೆ ಕುಳಿತಿರೋ ಒಬ್ಬ ಮಗಳ ಕಾಯುವಿಕೆಯೂ ಅನಂತವಾಗಿದೆ. ಅದು ಆಕಾಶದಲ್ಲಿ ನಕ್ಷತ್ರವಾದ ಹುತಾತ್ಮರಾದ ತಂದೆಯ ನಿರೀಕ್ಷೆ. ಯಾರು ಆ ಮಗಳು? ಆಕೆಯ ಹೆಸರು ದೀಕ್ಷಾ ದ್ವಿವೇದಿ. ಚಿಕ್ಕವಳಾಗಿದ್ದಾಗ ಅಪ್ಪ ಬರುತ್ತಾರೆ ಎಂದು ಹೀಗೆ ಕಾಯುವುದೇ ಅವಳ ಕೆಲಸವಾಗಿತ್ತು. ಅದೇ ಅಪ್ಪನ ಮುದ್ದು ಮಗಳು ದೊಡ್ಡವಳಾದ ಮೇಲೆ ಬರಹಗಾರ್ತಿಯಾಗಿ ವೀರ ಯೋಧ ಅಪ್ಪನ ನೆನಪುಗಳನ್ನು ದಾಖಲಿಸೋಕೆ ಆರಂಭಿಸಿದ್ಲು. एक कहानी लिखी थी एक 2015 में डैडी के बारे में, उनके यूनिट के बारे में, क्योंकि तब तक मुझे रियलाइज़ हो गया था कि इतने साल गुजर गए हैं और कोई डैडी और उनके यूनिट के बारे में बात नहीं कर रहा, तो मैंने ही लिखा था बिकॉज आई एम अ राइटर. ಟೈಗರ್ ಹಿಲ್ ಸೇನೆಯ ಕಡೆಯ ಹಂತವಾಗಿತ್ತು. ನನ್ನ ಅಪ್ಪ ಅಲ್ಲಿ ತ್ರಿವರ್ಣ ಹಾರೋದನ್ನ ನೋಡೋಕೆ ಆಗ್ಲಿಲ್ಲ. ಆದ್ರೆ ಅವರೆಲ್ಲ ಇದ್ರೂ ಸೇನೆಯ ಜಯವನ್ನ ಕಂಡು ಸಂತೋಷ ಪಟ್ಟಿರ್ತಾರೆ. 1999ನೇ ಇಸವಿ ಪಾಕಿಸ್ತಾನ ಕಾರ್ಗಿಲ್ನಲ್ಲಿ ವಿಶ್ವಾಸದ್ರೋಹದ ಒಂದು ಹೊಸ ಕಥೆ ಬರೆಯಿತು. ಆಗ ಭಾರತದ ಪ್ರಧಾನ ಸರಿಯಾಗಿ ಉತ್ತರ ಕೊಡೋದಕ್ಕೆ ಭಾರತ ಸೇನೆ ಮೊದಲ ಸೇನಾ ತುಕಡಿಯನ್ನ ಕಾರ್ಗಿಲ್ಗೆ ಕಳಿಸೋಕೆ ತೀರ್ಮಾನಿಸಿತು. ಆ ಸೇನಾ ತುಕಡಿಯ ಆರ್ಟಿಲರಿ ಆಫೀಸರ್ ಆಗಿ ಹೋದವರೇ ಮೇಜರ್ ಚಂದ್ರಭೂಷಣ್ ದ್ವಿವೇದಿ. ಆರ್ಟಿಲರಿ ಯೂನಿಟ್ಗಳನ್ನ ಮೊದಲು ಯುದ್ಧಕ್ಕೆ ಇಳಿಸಿದ್ರು. ಅಪ್ಪ ಸೆಕೆಂಡ್ ಇನ್ ಕಮಾಂಡ್ ಆಗಿದ್ರು. ಆಪರೇಷನ್ ವಿಜಯ್ ಸುಲಭವೇನಿರಲಿಲ್ಲ. ಯಾಕಂದ್ರೆ ಸರಿಯಾದ ಗೂಢಚಾರ ಮಾಹಿತಿ ಸಿಕ್ಕಿರಲಿಲ್ಲ. ರೆಜಿಮೆಂಟ್ ದ್ರಾಸ್ಗೆ ತಲುಪಿದ ದಿನ ಪಾಕಿಸ್ತಾನಿ ಸೈನಿಕರು ಬೆಂಕಿಯನ್ನೇ ಉಗುಳಿದಂತೆ ದಾಳಿ ಮಾಡಿದ್ರು. ಅನಿರೀಕ್ಷಿತವಾಗಿ ದಾಳಿಯಾದಾಗ
ಯಾರಿಗೂ ದಿಕ್ಕು ತೋಚದಂತಾಗತ್ತೆ. ಹಾಗೇ ಆಯಿತು. ದ್ರಾಸ್ ಸೆಕ್ಟರ್ನಲ್ಲಿ ಆವತ್ತು ಭಾರತೀಯ ಸೈನಿಕರು ಅಪಾಯ ಎದುರಿಸಬೇಕಾಯಿತು. ಶತ್ರುಗಳು ಬೆಟ್ಟದ ಮೇಲೆ ಸಂಚು ಹೂಡಿ ಕೂತಿದ್ರು. ಭಾರತೀಯ ಸೈನಿಕರು ಕೆಳಗೆ ಅಡಗಿ ಕೂರುವುದಕ್ಕೆ ಜಾಗವೇ ಇಲ್ಲದೆ ಬಯಲಿನಲ್ಲಿ ಶತ್ರುಗಳಿಗೆ ಸುಲಭ ಗುರಿಯಾಗಿದ್ರು. ಶತ್ರುಗಳನ್ನು ಕೊಲ್ಲಬೇಕು ಅಂದರೆ ಪರ್ವತ ಹತ್ತಲೇಬೇಕಿತ್ತು. ಒಂದು ವೇಳೆ ಶತ್ರುಗಳು ಮೇಲಿಂದ ಬಂಡೆ ಉರುಳಿಸಿದ್ರೆ ಭಾರತೀಯ ಸೈನಿಕರ ಮೇಲೆ ಬೀಳ್ತಿದ್ರು. ಈ ಮಧ್ಯೆ ಜುಲೈ 2, 1999 ರಾತ್ರಿ ಮೇಜರ್ ದ್ವಿವೇದಿಯವರಿಗೆ ಒಂದು ಸುದ್ದಿ ಸಿಕ್ಕಿತ್ತು. ಅದೇನೆಂದರೆ ಸೇನೆಯ ಒಂದು ತುಕಡಿ ಪರ್ವತದಲ್ಲಿ ಸಿಕ್ಕಿ ಹಾಕಿಕೊಂಡಿದೆ. ಸರಿಯಾದ ಸಮಯಕ್ಕೆ ಅವರಿಗೆ ಸಹಾಯ ಮಾಡದೇ ಇದ್ದರೆ ಅವರು ಬದುಕುಳಿಯೋದು ಕಷ್ಟವಿತ್ತು. ತಮ್ಮ ಜೊತೆಗಾರರನ್ನ ಉಳಿಸೋಕೆ ಮೇಜರ್ ದ್ವಿವೇದಿ ಸಾವಿನ ಜೊತೆಗೂ ಕೈ ಮಿಲಾಯಿಸೋದಕ್ಕೆ ರೆಡಿಯಾಗ್ಬಿಟ್ರು. ಆ ಕಾರ್ ಗತ್ತಲಲ್ಲಿ ಕಗ್ಗಲ್ಲಿನ ಬೆಟ್ಟ ಹತ್ತೋದು ಅಂದ್ರೆ ಸಾವನ್ನೇ ಬಾ ಅಂತ ಕರೆದ ಹಾಗೆ. ಒಂದ್ ಕಡೆ ಎತ್ತರದ ಪರ್ವತ, ಇನ್ನೊಂದ್ ಕಡೆ ಆಳದ ಪ್ರಪಾತ. ದೀಪ ಹಚ್ಚೋ ಹಾಗಿಲ್ಲ. ಹಾಗೇನಾದರೂ ಹಚ್ಚಿದ್ರೆ ಹೊಂಚು ಹಾಕಿ ಕೂತಿರೋ ಪಾಕಿಸ್ತಾನಿ ಸೈನಿಕರಿಗೆ ಸುಲಭವಾಗಿ ಗುರಿಯಾಗ್ಬಿಡೋದು ಗ್ಯಾರಂಟಿ. ಇಂಥ ವಿಚಿತ್ರ ಸ್ಥಿತಿಯಲ್ಲಿ ದ್ವಿವೇದಿಯವರು ತಮ್ಮ ತುಕಡಿಯೊಂದಿಗೆ ಮೇಲೆ ಬೆಟ್ಟದಲ್ಲಿ ಸಿಲುಕಿರೋ ಭಾರತೀಯ ಸೈನಿಕರನ್ನ ಉಳಿಸೋಕೆ ಬೆಟ್ಟ ಹತ್ತಿಯೇ ಬಿಟ್ರು. ಸೈನಿಕರನ್ನ ತಲುಪೋ ಹೊತ್ತಿಗೆ ಅವರ ಕೈಗೆ ಶತ್ರುವಿನ ಶೆಲ್ಲೊಂದು ತಗುಲಿ ಗಂಭೀರವಾಗಿ ಗಾಯಗೊಂಡರು. ತುಕಡಿಯಲ್ಲಿದ್ದ ಯೋಧನೊಬ್ಬ ಮೇಜರ್ ದ್ವಿವೇದಿಯವರನ್ನ ಚಿಕಿತ್ಸೆ ಕೊಡಿಸೋಕೆ ಕರ್ಕೊಂಡು ಹೋಗೋಕೆ ಸಿದ್ಧವಾದರು. ಆದರೆ ತಮ್ಮ ಜೊತೆಗಾರರನ್ನ ರಕ್ಷಿಸೋದಕ್ಕಿಂತ ಮೊದಲು ತಾವು ಅಲ್ಲಿಂದ ಹೊರಡೋಕೆ ಸಿದ್ಧ ಇರಲಿಲ್ಲ. ಗಾಯಗೊಂಡಿದ್ರು ಕೈಯಿಂದ ರಕ್ತ ದಳದಳ ಅಂತ ಹರಿತಾನೇ ಇದ್ರು ಅದನ್ನು ಲೆಕ್ಕಿಸದೆ ರಕ್ಷಣೆ ಮಾಡ್ತಾ ಇದ್ರು. ಜೊತೆಗಿದ್ದವರು ಮೇಜರ್ ಕೈಯಿಂದ ರಕ್ತ ಹರಿಯೋದನ್ನ ತಡೆಯೋಕೆ ಹರಸಾಹಸ ಮಾಡಿದ್ರು. ಆದರೆ ಕೈಯೊಳಗೆ ಸೇರ್ಕೊಂಡಿದ್ದ ಶೆಲ್ನ ವಿಷಯುಕ್ತ ಮುಳ್ಳು ತೆಗೆಯೋಕೆ ಆಗಲಿಲ್ಲ. ಅದನ್ನು ಲೆಕ್ಕಿಸದೆ ತಮ್ಮ ಯೋಧರಿಗೆ ಶತ್ರುಗಳ ಮೇಲೆ ದಾಳಿ ಮಾಡಿ ಅಂತ ಕಡೆಯ ಆದೇಶ ನೀಡಿ ಅಧಿಕಾರಿಯೊಬ್ಬರ ಮಡಿಲಲ್ಲಿ ತಮ್ಮ ತಲೆ ಇಟ್ಟರು. ಅಷ್ಟೇ, ಅದೇ ಅವರ ಕಡೆಯ ಮಾತು. ತಮ್ಮ ಬಂದೂಕಿನ ಚೂರಿಯೊಂದಿಗೆ ಯಾವಾಗಲೂ ಇಟ್ಕೊಂಡಿರ್ತಿದ್ದ ಪ್ರೀತಿಯ 2 ಹೂಗಳನ್ನ ಬಿಟ್ಟು ಹೋಗಿದ್ರು. हमारे लिए ये लोग बहुत ताकत है और हम तीनों दामाद के साथ और दोनों बेटियों के साथ बहुत मतलब प्राउड फील करते हैं कि हमारे घर में एक बेटा भी आया अच्छा और दोनों बेटियां तो हमारी ताकत है ही। ಇದು ದ್ವಿವೇದಿಯವರ ಕಥೆ. ಅವ್ರ ಹೆಣ್ಮಕ್ಳು ನೋಡಿದಂಥ ಸಂದರ್ಭದಲ್ಲಿ, ಜೊತೆಗೆ ಏನಂದ್ರೆ ಅವ್ರು ಹೋರಾಟ ಮಾಡಿದಂಥ ರೀತಿ ಗಮನಿಸಿದಂಥ ಸಂದರ್ಭದಲ್ಲಿ ನಿಜಕ್ಕೂ ಹೊಟ್ಟೆ ಉರಿದೋಗ್ಬಿಡುತ್ತೆ. ಏನಂತೀರಿ ಡಾಕ್ಟ್ರೆ? ಜವಾಬ್ದಾರಿಯನ್ನು ಯಾವ ಸಂದರ್ಭದಲ್ಲೂ ಮೈ ಮರೆಯದೆ ಇಂಥ ಒಂದು ಕಷ್ಟದಲ್ಲಿ ಸಿಲುಕಿರೋಂಥ ತಮ್ಮ ಸಹೋದ್ಯೋಗಿಗಳು, ಸೈನಿಕರ ರಕ್ಷಣೆಗೆ ಯಾವ ಸಂದರ್ಭದಲ್ಲೂ ಅದನ್ನು ಮೈ ಮರೆಯದೆ ತನ್ನ ಜವಾಬ್ದಾರಿಯನ್ನು ನಿರ್ವಹಿಸಿಕೊಂಡು ಆ ದಿಕ್ಕಿನಲ್ಲಿ ಸಾಗಿರುವಂಥದ್ದು ನಮ್ಮ ಕರ್ತವ್ಯ ನಿಷ್ಠೆಯನ್ನು ಭಾಳ ಅದ್ಭುತವಾಗಿ ಅವರು ತಮ್ಮ ಜೀವನದಲ್ಲಿ ತೋರಿಸಿರುವಂಥದ್ದಿದೆ, ಕಾರ್ಯನಿರ್ವಹಿಸಿರುವಂಥದ್ದು. ಈ ಸ್ಫೂರ್ತಿ ನಿಜಕ್ಕೂ ನಾವು ಹೇಗೆ ಕರ್ತವ್ಯ ನಿಷ್ಠರಾಗಿರಬೇಕು ಅನ್ನುವಂಥದ್ದನ್ನ ಇವರು ಎತ್ತಿ ಹಿಡಿದಿರುವಂಥದ್ದು ದ್ವಿವೇದಿಯವರು ತಮ್ಮ ಜೀವನದಲ್ಲಿ ಮಾಡಿದ್ದಾರೆ. ಹಾಗಾಗಿ ಇವರ ಸ್ಫೂರ್ತಿ, ಇವತ್ತು ಅವರ ತ್ಯಾಗ, ಬಲಿದಾನ ಅವರ ಕುಟುಂಬಕ್ಕೆ ಭಾಳಷ್ಟು ದೊಡ್ಡ ನೋವಾಗಿದೆ. ಇದನ್ನೆಲ್ಲ ಜ್ಞಾಪಿಸ್ಕೊಳ್ದೇ ಹಿಂದೂಸ್ತಾನ್ಗೋ ತುಕಡೆ ಕರೆದಂಗೆ ಅಂತ ಘೋಷಣೆಗಳು ಬರ್ತಾವಲ್ಲ ಡಾಕ್ಟ್ರೆ, ಅದ್ರ ಬಗ್ಗೆ ಏನು ಹೇಳ್ತೀರಿ? ಯಾಕಂದರೆ ಒಂದು ಬೆಟ್ಟದ ಮೇಲೆ, ಪರ್ವತಗಳ ಮೇಲೆ ಶತ್ರುಗಳು ಕೂತಿರ್ತಾರೆ. ಕೆಳಗಡೆಯಿಂದ ನಾವು ಹತ್ತಬೇಕು, ಏನು ಕಡಿಮೆ ಸಂಗತಿನ? ಒಂದು ಕಡೆಗೆ ಶಾಂತಿ ಬಸ್ ಹೋಗ್ತಾ ಇರುತ್ತಲ್ಲ ಅವ್ರ ಕಡೆಗೆ, ಇನ್ನೊಂದು ಕಡೆಗೆ ಸೈನಿಕರ ತುಕಡಿ ಈ ಪಾಕಿಸ್ತಾನದಿಂದ ಈ ಪುಣ್ಯ ಸ್ಥಾನಕ್ಕೆ ಅಂದರೆ ಹಿಂದೂಸ್ತಾನದೊಳಗಡೆ ಬರ್ತಾ ಇರುತ್ತೆ. ಸೊ ಇಂಥ ಸಂದರ್ಭದಲ್ಲಿ ನಾವು ವೇದಿಕೆ ಮೇಲೆ ನಿಂತ್ಕೊಂಡು ಚಪ್ಪಾಳೆಗೋಸ್ಕರ, ಶೀಟಿಗೋಸ್ಕರ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಘೋಷಣೆ ಹಾಕಿಬಿಟ್ರೆ ಹೆಂಗಿರುತ್ತೆ?
ನನಗನ್ಸುತ್ತೆ ಇನ್ನು ಯಾವ ಸಂದರ್ಭದಲ್ಲಿ ಯಾವ ಕ್ಷಣದಲ್ಲೂ ಇಂಥ ಒಂದು ಹೇಳಿಕೆಗಳು ಇಂಥ ವ್ಯಕ್ತಿಗಳಿಂದ ಬಂದರೆ ಆ ಕ್ಷಣದಲ್ಲೇ ಅವ್ರನ್ನ ಏನು ಮಾಡ್ತಾರೆ ಅಂತಲೇ ಗೊತ್ತಿರಲ್ಲ. ಯಾಕೆಂದರೆ ಇಷ್ಟು ತ್ಯಾಗ, ಎಷ್ಟೊಂದು ಕುಟುಂಬಗಳು ಈ ದೇಶಕ್ಕಾಗಿ ಪ್ರಾಣ ಕೊಟ್ಟಿದ್ದಾರೆ. ಇವರು ತಮ್ಮ ಸ್ವಾರ್ಥಕ್ಕಾಗಿ, ತಮ್ಮ ಅಧಿಕಾರಕ್ಕೋಸ್ಕರ ಇಂಥ ಹೇಳಿಕೆಗಳನ್ನ ಕೊಟ್ಟಾಗ ಇವ್ರು ಯಾವ ರೀತಿ ದೇಶಭಕ್ತರು, ಯಾವ ರೀತಿ ವ್ಯಕ್ತಿತ್ವ ಉಳ್ಳಂಥವ್ರು. ಇವತ್ತು ನಮ್ಮ ಸಮಾಜದಲ್ಲಿ ಎಲ್ಲ ಒಂದು ಕಡೆ ಒಂದು ಭಾಗದಲ್ಲಿ ಒಬ್ಬ ರೌಡಿ ಇದ್ರೇ ಶಾಂತಿ ನೆಮ್ಮದಿರಲ್ಲ. ಈ ರೀತಿ ವಿರೋಧಿ ನಮ್ಮ ಶತ್ರುಗಳು ಅವರ ಅಡಿಯಲ್ಲಿ ನಾವು ಬದುಕಿ ಬಾಳಬೇಕು ಅಂದರೆ ಯಾವ ರೀತಿ ಬದುಕಲಿಕ್ಕೆ ಯಾವ ರೀತಿ ಸಾರ್ಥಕತೆ ಇರುತ್ತೆ, ಯಾವ ರೀತಿ ಅವ್ರು ನಮಗೋಸ್ಕರ ಬರ್ತಾರ. ಅವ್ರು ನಮ್ಮ ದೇಶವನ್ನು ಕಬಳಿಸ್ಲಿಕ್ಕೆ, ಲೂಟಿ ಮಾಡಲಿಕ್ಕೆ, ನಮ್ಮನ್ನು ನಾಶ ಮಾಡಲಿಕ್ಕೆ ಬರುವಂಥವ್ರು. ದ್ವೇಷ, ಅಸೂಯೆ, ವೈಮನಸ್ಸು, ಏನು ಗುಣಾತ್ಮಕವಾಗಿರುವಂಥ ಯಾವ್ದಾದ್ರು ವಿಚಾರ ಆಧಾರಿತವಾಗಿ ಯುದ್ಧನ ಇದು? ಯಾವ್ದಾದ್ರು ವಿಚಾರ ಆಧಾರಿತವಾಗ ಕರೆಕ್ಟ್. ಇವತ್ತೇನಾದ್ರು ಒಂದು ಸೆಕ್ಯುಲರ್ ಸಮಾಜ ಅಂತ ಏನಾರು ಇದ್ದರೆ, ಉತ್ತಮವಾದಂಥ ಒಂದು ಸಮಾಜ ಅಂತ ಏನಾರು ಇದ್ದರೆ ಇಡೀ ವಿಶ್ವದಲ್ಲಿ ಅದು ಭಾರತ. ತನ್ನ ಸನಾತನ ಧರ್ಮ ಆಧಾರಿತವಾಗಿ ಇವತ್ತು ಸೈನ್ಯದಲ್ಲಿ ಮುಸಲ್ಮಾನರು, ಕ್ರಿಶ್ಚಿಯನ್ರು, ಎಲ್ಲ ಜಾತಿ ಜನಾಂಗದ ಹಿಂದೂಗಳು ಎಲ್ಲರೂ ಯಾವ ಒಂದು ತಾರತಮ್ಯ ಇಲ್ಲದೆ, ಯಾವ ಒಂದು ಭಾವನೆಗೆ ಒಳಗಾಗದೆ ಈ ದೇಶಭಕ್ತಿಯಲ್ಲಿ ತುಂಬಿಕೊಂಡು ಕಾರ್ಯನಿರ್ವಹಿಸ್ತಿರೋಂಥ ಇಂಥ ವ್ಯಕ್ತಿಗಳಿಗೆ ಹಿಂಗೆ ಅವಮಾನ ಮಾಡಿಕೊಂಡು ತುಕಡೆ ಮಾಡ್ತೀವಿ. ಏನೇನೋ ಬಾಯಿಗೆ ಬಂದಂಗೆ ಬಂದು ವಿಚಾರ ಗೊತ್ತಿಲ್ಲದೆ, ತಿಳುವಳಿಕೆ ಗೊತ್ತಿಲ್ಲದೆ, ಜ್ಞಾನವಿಲ್ಲದೆ ಮಾತಾಡೋಂಥವ್ರು ಯಾವ ಕಾರಣಕ್ಕೂ ಕ್ಷಮಿಸೋಕ್ಕಾಗಲ್ಲ. ಎಸ್ ಡಾಕ್ಟ್ರೆ, ಇದ್ರ ಬಗ್ಗೆ ನಾನು ಮಾತಾಡ್ತೀನಿ. ಮತ್ತೊಬ್ಬನ ಯಶೋಗಾಥೆಯನ್ನು ನಾವು ನಿಮ್ಮ ಎದುರುಗಡೆಗೆ ಇಡಲೇಬೇಕು. ಸಾಮಾನ್ಯ ವ್ಯಕ್ತಿಯಲ್ಲಿ ಏನು ಅಂದರೆ ನಾವು ಕೇವಲ ಭೂಸೇನೆಯವ್ರನ್ನ ಮಾತ್ರ ತೋರಿಸ್ತೀವಿ ಅಂದ್ಕೋಬೇಡಿ. ಸೇನೆ ಅಂದರೆ ಎಲ್ಲರೂ ಬಂದಂಗೆ ಆಯಿತು ಅಂತ. ವಾಯುಸೇನೆ ಆಗಲಿ, ನೌಕಾಸೇನೆ ಆಗಲಿ, ಭೂಸೇನೆ ಆಗಲಿ, ಸೈನಿಕ ನಮ್ಮ ರಕ್ಷಕ ಅಷ್ಟೇ ಮಂತ್ರ. ನೋಡಿ, ಈ ಹಡಗಿನಲ್ಲಿರುವಂಥವರು, ಅದರಲ್ಲೂ ಅಂದರೆ INS ವಿಕ್ರಮಾದಿತ್ಯ ನಮ್ಮ ದೇಶದ ಹೆಮ್ಮೆ. ಅಲ್ಲಿಂದ ನಾವು ಕ್ಷಿಪಣಿಗಳನ್ನು ಹಾರಿಸ್ತೀವಿ, ವಿಮಾನಗಳನ್ನು ಹಾರಿಸ್ತೀವಿ, ಏನು ಸಾಮಾನ್ಯ ಸಂಗತಿನ. ಆದರೆ ಅಲ್ಲಿ ಇದ್ದಕ್ಕಿದ್ದಂಗೆ ಬೆಂಕಿ ಏಳುತ್ತೆ. ಆ ಬೆಂಕಿನ ನಂದಿಸಲಿಕ್ಕೆ ಒಬ್ಬ ವೀರ ಯೋಧ ತನ್ನ ಪ್ರಾಣವನ್ನೇ ಕೊಡ್ತಾನೆ. ಈ ಮುಖಾಂತರ ಅದೆಷ್ಟು ಜನ ಸೈನಿಕರನ್ನು ರಕ್ಷಣೆ ಮಾಡಿರುವಂಥದ್ದು. ಬನ್ನಿ ಆ ಕಥೆಯನ್ನು ಕೂಡ ನೋಡೋಣ. ತ್ರಿವರ್ಣ ಧ್ವಜ ಹೊದ್ದು ಮಲಗಿರುವ ಜೀವನ ಸಂಗಾತಿ, ಸಂಕಟದಲ್ಲಿ ಛಿದ್ರವಾಗಿರುವ ಜೀವದ ಒಡತಿ, ಸಾವು ತಲೆಬಾಗಿ ನಿಂತಿದೆ. ಹುತಾತ್ಮನ ಪತ್ನಿಯ ಎದುರು ನಿಲ್ಲುವ ಶಕ್ತಿ ಆ ಸಾವಿಗೆ ಇಲ್ಲವಾಗಿತ್ತು. ಸಾವು ಜೀವನ ಸಂಗಾತಿಯನ್ನೇನು ಕಸ್ಕೊಂಡಿತ್ತು, ಆದರೆ ಹಣೆಯ ಕುಂಕುಮ, ಕೈಯಲ್ಲಿದ್ದ ಮೆಹಂದಿಯನ್ನ ಕಸ್ಕೊಳ್ಳೋಕೆ ಆಗಿರಲಿಲ್ಲ. अगर वो शारीरिक रूप से यहाँ नहीं है लेकिन उनकी सोल है यहाँ, तो वो कभी मुझे नहीं देखना चाहते थे दुख मनाते हुए. ಕರುಣಾ ಚೌಹಾನ್ ಅವರ ಪಾಲಿಗೆ 2019 ಏಪ್ರಿಲ್ 26 ಎಲ್ಲ ದಿನಗಳಂತೆ ಸಾಮಾನ್ಯವಾಗಿಯೇ ಇತ್ತು. ಎಂದಿನಂತೆ ಅವರು ತಮ್ಮ ದಿನನಿತ್ಯದ ಕೆಲಸ ಮಾಡಿಕೊಂಡಿದ್ರು. ಹಾಗೆ ಫೋನ್ ರಿಂಗ್ ಆಗುವ ಸದ್ದು ಯಾವಾಗ ಕೇಳಿಸುತ್ತೆ ಅನ್ನೋ ಕಾತರತೆಯು ಎಂದಿನಂತೆ ಇತ್ತು. 3 ದಿನಗಳ ಹಿಂದಷ್ಟೇ ಪತಿ ಧರ್ಮೇಂದ್ರ ಸಿಂಗ್ ಚೌಹಾನ್ ಮದುವೆಯಾಗಿ 1 ತಿಂಗಳು ಪೂರೈಸಿದ್ದಕ್ಕೆ ವಿಶ್ ಮಾಡಿದ್ರು. ಅವತ್ತೇ 26ಕ್ಕೆ ಮತ್ತೆ ಫೋನ್ ಮಾಡ್ತೀನಿ ಅಂತಾನು ಹೇಳಿದ್ರು. ಸ್ವಲ್ಪ ಹೊತ್ತಾದ್ಮೇಲೆ ಫೋನ್ ರಿಂಗ್ ಆಯಿತು. ಕರುಣಾ ಅವರು ಕಾಯೋದು ಕೊನೆಯಾಯಿತು. ತಡಬಡಾಯಿಸ್ತಾ ಹೋಗಿ ಫೋನ್ ಎತ್ಕೊಂಡ್ರು. ಆದರೆ ಆ ಬದಿಯಲ್ಲಿ ಅವರ ಪತಿ ಇರಲಿಲ್ಲ. ನೌಕಾಸೇನೆಯ ಯಾರೋ ಅಧಿಕಾರಿ ಮಾತಾಡ್ತಾ ಇದ್ರು. ಅವರ ಮಾತಿನ್ನೂ ಪೂರ್ತಿಯಾಗಿರಲಿಲ್ಲ. ಅಲ್ಲೇ ಕುಸಿದು ಬಿಟ್ರು ಕರುಣಾ. ಎಚ್ಚರವಾದ ಮೇಲೆ ಅತ್ತೆಗೆ ವಿಷಯ ತಿಳಿಸಿದ್ರು. ಆಗ ಧರ್ಮೇಂದ್ರ ಸಿಂಗ್ ಅವರ ತಾಯಿ ತಮಾ ಚೌಹಾನ್ ಅಡುಗೆ ಮಾಡ್ತಾ ಇದ್ರು. ವಿಷಯ ತಿಳಿದ ಅತ್ತೆ ತನ್ನನ್ನು ತಾನು ಸಂಭಾಳಿಸ್ಕೋಬೇಕಾ, ಸೊಸೆಗೆ ಸಮಾಧಾನ ಮಾಡ್ಕೋಬೇಕಾ, ಇಬ್ಬರು ಒಬ್ಬರಿಗೊಬ್ಬರು ಧೈರ್ಯ ಹೇಳ್ಕೊಂಡ್ರು.
ಒಂದು ಹೆಮ್ಮೆಯ ಭಾವ ಅವರಿಬ್ಬರಲ್ಲೂ ಇತ್ತು. ನಮ್ಮ ಮನೆಯ ಒಂದೇ ಒಂದು ಬೆಳಕಿನ ಕುಡಿ ದುರಂತದಲ್ಲಿ ಆರಿ ಹೋದರೂ ಕೋಟ್ಯಂತರ ಮನೆಯ ಬೆಳಕಿನ ಕುಡಿಗಳನ್ನು ಆರಿ ಹೋಗಲು ಬಿಡಲಿಲ್ಲ ಎಂದು ಅಭಿಮಾನ ಪಟ್ಟರು. ಘಟನೆ ನಡೆದ ದಿನ ನೌಕಾಸೇನೆಯ INS ವಿಕ್ರಮಾದಿತ್ಯ ನಿಧಾನವಾಗಿ ಕರ್ನಾಟಕದ ಕಾರವಾರ ಬಂದರಿನತ್ತ ಹೊರಟಿತ್ತು. ಆರಂಭದಲ್ಲಿ ಎಲ್ಲವೂ ಸರಿಯಾಗೇ ಇತ್ತು. ಆದರೆ ಸ್ವಲ್ಪ ದೂರ ಸಾಗಿದ ಮೇಲೆ ತಾಂತ್ರಿಕ ಸಮಸ್ಯೆಯೊಂದು ಕಾಣಿಸಿಕೊಳ್ತು. ಯುದ್ಧ ನೌಕೆಯೊಳಗೆ ಬೆಂಕಿ ಕಾಣಿಸ್ಕೊಳ್ತು. ಬೆಂಕಿಯೊಂದಿಗೆ ದಟ್ಟವಾದ ಹೊಗೆ ಕೂಡ ನೌಕೆಯೊಳಗೆ ಹರಡಿಕೊಳ್ತು. ನೌಕೆಯೊಳಗಿದ್ದ ಸೈನಿಕರು ಆತಂಕಕ್ಕೊಳಗಾಗ್ಬಿಟ್ರು. ಸಾವು ಬೆಂಕಿಯ ರೂಪದಲ್ಲಿ ಸೈನಿಕರತ್ತ ಧಾವಿಸ್ತಾ ಇತ್ತು. ಆದರೆ ಸಾವು ಮತ್ತು ಸೈನಿಕರ ನಡುವೆ ಗೋಡೆಯಂತೆ ನಿಂತವರು ಲೆಫ್ಟಿನೆಂಟ್ ಕಮಾಂಡರ್ ಧರ್ಮೇಂದ್ರ ಸಿಂಗ್ ಚೌಹಾಣ್. ಒಂದೇ ಕ್ಷಣವೂ ತಡ ಮಾಡದೆ ಕೆನ್ನಾಲಿಗೆ ಚಾಚಿದ್ದ ಬೆಂಕಿ ಉಸಿರುಗಟ್ಟಿಸುತ್ತಿದ್ದ ಹೊಗೆಯೊಳಗೆ ಜಿಗಿದು ಬಿಟ್ರು. ಧರ್ಮೇಂದ್ರ ಸಿಂಗ್ ಚೌಹಾಣ್ ಅವರ ಪರಾಕ್ರಮದಿಂದ ಬೆಂಕಿಯನ್ನಂತೂ ಆರಿಸ್ಬಿಟ್ರು. ಆದರೆ ಈ ನಡುವೆ ಅವರ ಶ್ವಾಸಕೋಶದಲ್ಲಿ ಹೊಗೆ ತುಂಬಿಕೊಂಡು ಅವರ ಉಸಿರನ್ನೇ ಕಸಿದ್ಕೊಂಡ್ಬಿಡ್ತು. ಡಾಕ್ಟರ್ಗಳು ಅವರನ್ನು ಉಳಿಸೋಕೆ ಏನೆಲ್ಲ ಪ್ರಯತ್ನ ಮಾಡಿದ್ರು, ಆಗಲಿಲ್ಲ. ಔಷಧಿಯೂ ಉಪಯೋಗಕ್ಕೆ ಬರಲಿಲ್ಲ. ದೇವರಿಗೆ ಮಾಡಿದ ಪ್ರಾರ್ಥನೆಯೂ ಕೈ ಹಿಡಿಯಲಿಲ್ಲ. ಪತ್ನಿ ಕಣ್ಣು ತುಂಬಿಕೊಂಡು ಸಿಂಗ್ ಅವರಿಗೆ ಅಂತಿಮ ವಿದಾಯ ಹೇಳಿದರು. ಆ ದಿನ ಕಣ್ಣಲ್ಲಿದ್ದ 2 ಹನಿ ಕಣ್ಣೀರಿಗೆ ಅರಬ್ಬಿ ಸಮುದ್ರವೇ ಸೋತಿತ್ತು. ಸಾವು ಕೂಡ ಆಕೆಯ ಮುಂದೆ ತಲೆಬಾಗಿಸಿಬಿಡ್ತು. ಸಾವು ಕಡೆಗೂ ಸಿಂಗ್ ಅವರ ಶರೀರವನ್ನಷ್ಟೇ ಒಯ್ಯೋಕೆ ಸಾಧ್ಯವಾಗಿತ್ತು. ಯಾಕಂದ್ರೆ ಸಿಂಗ್ ಅವರ ಆತ್ಮ ಕರುಣಾ ಅವರ ಕಣ ಕಣದಲ್ಲೂ ಉಳಿದಿದೆ. ಕರುಣಾ ಅವರು ಸಮಾಜದ ಕಟ್ಟುಪಾಡುಗಳನ್ನು ಮುರಿಯುವ ದಿಟ್ಟತನ ತೋರಿದ್ರು. ಸಿಂಗ್ ಅವರಿಂದಾಗಿ ಸಾವಿರಾರು ಮಹಿಳೆಯರ ಕುಂಕುಮ ಉಳಿದಿತ್ತು. ಹಾಗೆಯೇ ನಾನು ಮುತ್ತೈದೆಯಾಗಿ ಈ ಮನೆಗೆ ಕಾಲಿಟ್ಟಿದ್ದೀನಿ, ನನ್ನ ಕಡೆಯ ಗಳಿಗೆವರೆಗೂ ನಾನು ಮುತ್ತೈದೆಯಾಗೇ ಇರ್ತೀನಿ ಅಂತ ಹೇಳಿಬಿಟ್ರು. ಮೊದಮೊದಲು ಮನೆಯವರು, ಸಮಾಜ ಈ ನಿರ್ಧಾರವನ್ನ ಒಪ್ಕೊಳ್ಳಿಲ್ಲ. ಆದರೆ ನಿಧಾನವಾಗಿ ಕರುಣಾ ಅವರ ನಿಲುವಿಗೆ ತಲೆಬಾಗಲೇಬೇಕಾಯಿತು. ಪತ್ನಿ ಕರುಣಾ ತಮ್ಮ ಹಣೆಯಲ್ಲಿ ಪತಿಯ ಕುರುಹನ್ನ ಉಳಿಸ್ಕೊಂಡಿದ್ರೆ, ತಂದೆ ತಾಯಿಯಂತೂ ತಮ್ಮ ಮಗನ ಸಣ್ಣ ಪುಟ್ಟ ನೆನಪುಗಳನ್ನೆಲ್ಲ ಒಂದೆಡೆ ಕೂಡಿಟ್ಟಿದ್ದಾರೆ. ಆ ರೂಮಿಗೆ ಹಾಕಿರೋ ಬೀಗ ತೆಗೆಯೋದೇ ಇಲ್ಲ. ಮಗ ಸತ್ತ ಮೇಲೆ ಅವನ ಮಧುರ ನೆನಪುಗಳೇ ಆಸರೆಯಲ್ವೇ? ಮಗ ಇಲ್ಲ ಎಂದು ನೆನಪಿಸುವ ಸಂಗತಿಗಳೇ ಕಾಡ್ಬಿಟ್ರೆ ಬದುಕೋದೇ ಕಷ್ಟವಾಗ್ಬಿಡತ್ತೆ ಅಲ್ವೇ? ಹುತಾತ್ಮ ಧರ್ಮೇಂದ್ರ ಸಿಂಗ್ ಚೌಹಾಣ್ ಅವರ ವ್ಯಕ್ತಿತ್ವವೇ ವಿಶೇಷವಾಗಿತ್ತು. ಚಿಕ್ಕಂದಿನಿಂದಲೇ ಅವರಿಗೆ ದೇಶ ಸೇವೆ ಮಾಡಬೇಕು ಅನ್ನೋ ಮಹತ್ವಾಕಾಂಕ್ಷೆ. ಇದು ಧರ್ಮೇಂದ್ರ ಸಿಂಗ್ ಕಹಾನಿ ನೋಡಿ. ತಮ್ಮ ಜೀವವನ್ನೇ ಬಲಿ ಕೊಟ್ಟು ಅದೆಷ್ಟು ಜನ ಸೈನಿಕರನ್ನ ಉಳಿಸಿದರು ಅನ್ನುವಂಥದ್ದು. ಯಾಕಂದರೆ ಒಂದು ಕಡೆಗೆ ತಾಯಿ ಮಗನ ಕಳ್ಕೊಂಡಿದ್ದಾರೆ, ಇನ್ನೊಂದು ಕಡೆಗೆ ಹೆಂಡತಿ ಪತ್ನಿನ ಕಳ್ಕೊಂಡಿದ್ದಾರೆ. ಆದರೆ ಅವರ ಆ ಸ್ವಾಭಿಮಾನ ಅನ್ನುವಂಥದ್ದು ಇದೆಯಲ್ಲ, ಅದೆಂದೂ ಕಡಿಮೆ ಆಗಿಲ್ಲ. ದೇಶಭಕ್ತಿಗೆ ಒಂದು ಕಿಂಚಿತ್ತೂ ಕೂಡ ಕೊರತೆಯಾಗಿಲ್ಲ. ನಿಜವಾದಂಥ ದೇಶಭಕ್ತಿ ಅಂದರೆ ಇದಲ್ಲದೆ ಮತ್ತಿನ್ನೇನು. ಬನ್ನಿ, ಇದಕ್ಕೆ ಸಂಬಂಧಪಟ್ಟಂಗೆ DCM ಅವರು ಏನು ಹೇಳ್ತಾರೆ ಕೇಳೋಣ. ಸರ್, ನೋಡಿದ್ರಿ ಈ ಕಥೆಯನ್ನು, ಏನಂತೀರಿ ತಾವು? ತನ್ನ ಸಹೋದ್ಯೋಗಿಗಳು ಜೀವ ಕಳ್ಕೋಬಾರ್ದು, ಅವರ ಜೀವ ರಕ್ಷಣೆಗೆ ಬರಬೇಕು. ನನ್ನ ಜೀವ ಹೋದರೂ ಪರವಾಗಿಲ್ಲ, ನನ್ನ ಕೊಲೀಗ್ಸ್, ನನ್ನ ಸಹ ಉದ್ಯೋಗಿಗಳ ಜೀವ ರಕ್ಷಣೆ ಮಾಡಬೇಕು, ಈ ಹಡಗನ್ನು ಉಳಿಸ್ಬೇಕು ಅನ್ನೋವಂಥದ್ದನ್ನ, ತನ್ನ ಸಾವು ಯಾವತ್ತೂ ಅವರಿಗೆ ಸಾವು ಅನ್ನೋವಂಥದ್ದನ್ನ ಅವರು ಯಾವತ್ತೂ ಯೋಚಿಸೋದೇ ಇಲ್ಲ ಅನ್ಸುತ್ತೆ. ಇವರೆಲ್ಲ ಉದಾಹರಣೆ ನೋಡಿದಾಗ
ಅವ್ರ ಸಾವನ್ನು ಸಾವಿಗೆ ಹೆದರಿಕೆ ಇರಬೇಕು ಅಂತ ಇವರಿಗೇನು ಸಾವಿನ ಹೆದರಿಕೆ. ಕರೆಕ್ಟಾಗಿ ಹೇಳಿದ್ರೆ 1400 ಜನ ಸೈನಿಕರನ್ನ ಬದುಕಿಸ್ತಾರೆ ನೋಡಿ ಅವರು. ಒಂದು ಪಕ್ಷ ಏನಾದರೂ ಆಗಿದ್ದರೆ ಎಡವಟ್ಟಾಗ್ಬಿಡ್ತಿತ್ತು. ಮತ್ತು ಇಡೀ ಹಡಗು ರಕ್ಷಣೆ ಮಾಡೋಂಥದ್ದು ಇಷ್ಟು ದೊಡ್ಡ ಮಟ್ಟದಲ್ಲಿ ಕಾರ್ಯವನ್ನು ಮಾಡಿದ್ದಾರೆ. ಹಾಗಾಗಿ ಇವತ್ತಿನ ಇವರಿಗೆಲ್ಲ ಪ್ರೇರೇಪಣೆ ಸಿಗೋ ರೀತಿಯಲ್ಲೂ ನಮ್ಮ ದೇಶದ ಪ್ರಧಾನಿಗಳು ಅವರ ಗೌರವಾರ್ಥ ಇವತ್ತೇನು ಸ್ಮರಣಾರ್ಥ ಏನೊಂದು ಮೆಮೋರಿಯಲ್ ಮಾಡಿರೋಂಥದ್ದು, ಮ್ಯೂಸಿಯಂ ಮಾಡಿರೋಂಥದ್ದು, ವೀರಭೂಮಿಯನ್ನು ಮಾಡಿರೋಂಥದ್ದು ಎಂದು ಇರಲಿಲ್ಲ. ಅದನ್ನು ಸ್ಥಾಪನೆ ಮಾಡಿ ಪ್ರತಿಯೊಬ್ಬ ಸೈನಿಕ ಈ ದೇಶಕ್ಕಾಗಿ ಪ್ರಾಣವನ್ನು ಕೊಟ್ಟವನು ಹುತಾತ್ಮನಾಗಿರುವಂಥ ವ್ಯಕ್ತಿನ ಪ್ರತಿಯೊಬ್ಬನ ಅವನ ಹೆಸರು ಅವನ ಸ್ಮರಣೆ ಆಗೋ ರೀತಿಯಲ್ಲಿ ಅವನ ಸಂಬಂಧಪಟ್ಟಂಥ ಒಂದು ವಿಚಾರಗಳನ್ನೆಲ್ಲವನ್ನು ಅಲ್ಲಿ ತರುವಂಥ ಮೂಲಕ ಅಲ್ಲಿ ಹೆಸರನ್ನ ಅಲ್ಲಿ ಬರೆಯೋದು, ಅಲ್ಲಿ ಅವರ ಹೆಸರುಗಳನ್ನೆಲ್ಲ ಸ್ಥಾಪನೆ ಮಾಡಿರುವಂಥದ್ದಿದೆ. ಮತ್ತು ಅವರಿಗೆ ಎಲ್ಲ ಹಬ್ಬ ಹುಣ್ಣಿಮೆಯಲ್ಲೂ ನಮ್ಮ ಸನ್ಮಾನ್ಯ ಪ್ರಧಾನಮಂತ್ರಿಗಳು ದೀಪಾವಳಿಯಿಂದ ಹಿಡಿದು ಎಲ್ಲ ಹಬ್ಬವನ್ನು ಅವ್ರ ಜೊತೆ ಆಚರಣೆನ ಮಾಡ್ತಿಲ್ಲ. ಅದು ಭಾಳ ಒಳ್ಳೆಯ ಹೆಜ್ಜೆ ಬಿಡಿ ಅದು. ಯಾಕಂದರೆ ನಮಗೆ ಯಾರೂ ಇಲ್ಲ ಅನ್ನುವಂಥ ಸಂದರ್ಭದಲ್ಲಿ ನಾವಿದ್ದೀವಿ ಅಂತ ಹೇಳುವಂಥದ್ದು ಇದೆಯಲ್ಲ, ಅದಕ್ಕಿಂತ ದೊಡ್ಡದು ಯಾವುದಿದೆ? ನಮ್ಮ ಕುಟುಂಬಸ್ಥರಂದರೆ ನಮ್ಮ ಮನೆಯಲ್ಲಿ ಮಾಡೋವಂಥದ್ದಲ್ಲ. ಈ ದೇಶಕ್ಕಾಗಿ ಇಡೀ ಕುಟುಂಬದಿಂದ ದೂರ ಇದ್ದು ಯಾವ ಒಂದು ಹಬ್ಬ ಹುಣ್ಣಿಮೆಯನ್ನು ಆಚರಣೆ ಮಾಡಿದೆ, ಒಂದು ಕುಟುಂಬನ ಸಂಪೂರ್ಣವಾಗಿ ಮರೆತು ತಮ್ಮ ಜವಾಬ್ದಾರಿಯಲ್ಲಿ ನಿರತರಾಗಿರುವಂಥ ವ್ಯಕ್ತಿಗಳ ಜೊತೆಯಲ್ಲಿ ಹೋಗಿ ಇವತ್ತು ಹಬ್ಬ ಹುಣ್ಣಿಮೆಯನ್ನು ಆಚರಣೆ ಮಾಡುವಂಥದ್ದು ಮತ್ತು ಅವರಿಗೆ 1 ರ್ಯಾಂಕ್ 1 ಪೆನ್ಷನ್ ಅನ್ನೋಂಥ ಯೋಜನೆಯನ್ನು ತಂದು ಎಲ್ಲರಿಗೂ ಅವರಿಗೆ ಉತ್ತಮವಾಗಿ ಬಾಳಲಿಕ್ಕೆ ಆ ಒಂದು ತಾರತಮ್ಯವಿಲ್ಲದೆ ಎಲ್ಲರಿಗೂ ಸರಿಸಮಾನವಾಗಿ ಒಂದು ವ್ಯವಸ್ಥೆಯನ್ನು 1 ರ್ಯಾಂಕ್ 1 ಪೆನ್ಷನ್ನ ತಂದು ಅವರ ಬಹು ವರ್ಷದ ಒಂದು ಬೇಡಿಕೆಯಾಗಿತ್ತು. ಕರೆಕ್ಟ್. ಇಂಥ ಒಂದು ಸಣ್ಣದು ಅಂದರೆ ಒಂದು ಅವರು ಕೇಳ್ಕೊಂಡಿರೋಂಥ ಒಂದು ಕಾರ್ಯಕ್ರಮಗಳನ್ನು ಯೋಜನೆಗಳನ್ನು ಅವ್ರಿಗೆ ಕೊಡುವಂಥದ್ದು ಮತ್ತು ಇನ್ನಿತರ ಎಲ್ಲ ವಿಚಾರದಲ್ಲೂ ಅವರಿಗೆ ಗೌರವ ಹೆಚ್ಚಿಸೋದ್ರಲ್ಲಿ ಇವತ್ತು ಸ್ವಾಭಿಮಾನ ಸದೃಢತೆ ಇವತ್ತು ನಮಗೆ ಸನ್ಮಾನ್ಯ ನರೇಂದ್ರ ಮೋದಿಯವರು ಒಂದು ಪ್ರಾಣ ತಗೊಂಡಿದ್ದಕ್ಕೆ ಯಾವ ರೀತಿ ಉತ್ತರವನ್ನು ಇವತ್ತು ನಮ್ಮ ಎದುರಾಳಿ ನಮ್ಮ ಪಾಕಿಸ್ತಾನ ಮೇಲೆ ಯಾವ ರೀತಿ ಪಾಠವನ್ನು ಕಲಿಸಿದ್ದಾರೆ, ಕೌಂಟರ್ ಮೆಷರ್ಸ್ನ ತಗೊಂಡು ಏರ್ ಸ್ಟ್ರೈಕ್ ಮಾಡಿದ್ದು ಮತ್ತು ಎಲ್ಲ ಪುಲ್ವಾಮಕ್ಕೂ ತಾಕ ಉತ್ತರವನ್ನು ಕೊಟ್ಟು ಅವರ ಎಲ್ಲ ಬೇಸಸ್ನ ಸಂಪೂರ್ಣವಾಗಿ ಡೆಸ್ಟ್ರಾಯ್ ಮಾಡಿರೋಂಥದ್ದು. ಇವತ್ತೇನು ಅದನ್ನು ವಾತಾವರಣ ಏನು ಅವರಿಗೆ ಕಾಶ್ಮೀರ ಅಂತ ಜಾಗದಲ್ಲಿ ಪೂರಕವಾದಂಥ ಒಂದು ವಾತಾವರಣಗಳಿತ್ತು, ಅದನ್ನು ಸಂಪೂರ್ಣವಾಗಿ ಒಂದು ಕಾನೂನಾತ್ಮಕವಾಗಿ ನಿರ್ಣಾಮ ಮಾಡಿರೋಂಥದ್ದು. ಇವತ್ತು ದೇಶದಲ್ಲಿ ಇದು ಯಾವುದಕ್ಕೂ ಅವಕಾಶ ಇಲ್ಲ ಅನ್ನೋಂಥದ್ದನ್ನ ಭಾಳ ಉತ್ತಮವಾಗಿ ತಮ್ಮ ನಾಯಕತ್ವದ ಮೂಲಕ ಇಡೀ ದೇಶಕ್ಕೆ ಇಡೀ ವಿಶ್ವಕ್ಕೆ ಸಂದೇಶವನ್ನು ಕೊಟ್ಟು ಇವತ್ತು ಯಾರೇ ನಮ್ಮ ಎದುರಲ್ಲಿ ಆಗಲಿ 100 ಸಲ ಯೋಚನೆ ಮಾಡ್ತಾರೆ ನಮ್ಮ ವಿಚಾರಕ್ಕೆ ಬರಬೇಕು ಅಂದರೆ. ನಿಜ. ಎಸ್ ಡಾಕ್ಟರ್, ಇನ್ನಷ್ಟು ನಾನು ನಿಮ್ಮ ಜೊತೆ ಮಾತಾಡ್ತೀನಿ, ಆದರೆ ಒಂದಷ್ಟು ಮಾತುಗಳನ್ನು ಹೇಳಲೇಬೇಕು. ಯಾಕಂದರೆ ಈ ಧರ್ಮೇಂದ್ರ ಸಿಂಗ್ ಪತ್ನಿ ಇನ್ನೂ ನೋಡಿ ಅವರು ಮಾಂಗಲ್ಯ ತೆಗೆದಿಲ್ಲ, ಅವರು ಬಳೆ ತೆಗೆದಿಲ್ಲ, ಜೊತೆಗೆ ಕುಂಕುಮ ತೆಗೆದಿಲ್ಲ. ಈ ಸಂಗತಿ ಬಹಳಷ್ಟು ಜನ ನಮ್ಮ ಹೆಣ್ಣುಮಕ್ಳುಗಳಿಗೆ ಒಂದು ಸಂದೇಶ ಇದು. ಯಾಕಂದರೆ ಈ ಹುಟ್ತಾ ನೀವೆಲ್ಲದನ್ನೂ ಕೂಡ ಧರಿಸ್ಕೊಂಡೇ ಬಂದಿರ್ತೀರಿ, ಏನು ತಾಳಿ ಒಂದು ಗಂಡ ಬಿಗಿತಾನಷ್ಟೇನೆ. ಆದರೆ ಈಕೆಗೆ ಅದೆಂಥ ಒಂದು ಸ್ವಾಭಿಮಾನ, ಅದೆಂಥ ಒಂದು ದೇಶಾಭಿಮಾನ ಮತ್ತು ಈ ಪತಿಯ ಬಗ್ಗೆ ಅಭಿಮಾನ ಅಂತಂತಂದರೆ ಆಕೆ ಹೇಳ್ತಾರೆ, ನನ್ನ ಗಂಡ 1400 ಜನ ಸೈನಿಕರನ್ನ ಬದುಕಿಸಿದ್ದಾರೆ, ಅವರ ಮಾಂಗಲ್ಯ ಉಳಿದಿದೆ ಅಂದಮೇಲೆ ನಾನು ಯಾಕೆ ನನ್ನ ಮಾಂಗಲ್ಯ ತೆಗಿಬೇಕು, ನಾನು ಯಾಕೆ ನನ್ನ ಕುಂಕುಮ ಬಳಸಬೇಕು ಅನ್ನುವಂಥ ಒಂದು ಪ್ರಶ್ನೆ. ಭಾಳ ಅದ್ಭುತವಾದಂಥ ಪ್ರಶ್ನೆ, ಭಾಳ ಅದ್ಭುತವಾದಂಥ ಒಂದು ನಿಲುವು ಏಮುಂದು. ಆರಂಭದಲ್ಲಿ ಎಲ್ಲೋ ಒಂದು ಕಡೆಗೆ ಒಂದಷ್ಟು ಈ ಜನರು ಯಾಕೆ ಹೀಗೆ ಅಂತ ಯೋಚನೆ ಮಾಡ್ತಾಯಿದ್ರು. ಆಮೇಲೆ ಇಲ್ಲ ಇವರು ಇಟ್ಟಂಥ ಹೆಜ್ಜೆನೇ ಸರಿ ಅಂತ ಒಪ್ಕೊಂಡ್ರು. ನಂಬರ್ 1. ಎರಡನೇ ಸಂಗತಿನ ನಿಮಗೆ ಹೇಳಲೇಬೇಕು, ಅವರ ಊರಿನ ಹತ್ತಿರ ಒಂದು ಮೆಡಿಕಲ್ ಕಾಲೇಜು ನಿರ್ಮಾಣ ಆಗ್ತಾಯಿದೆ. ಇವ್ರದ್ದು ಒಂದೇ ಒಂದು ಪ್ರಾರ್ಥನೆ, ನನ್ನ ಗಂಡ ಧರ್ಮೇಂದ್ರ ಸಿಂಗ್ ಅವರ ಹೆಸರನ್ನು ಆ ಮೆಡಿಕಲ್ ಕಾಲೇಜಿಗಿಡಿ, ಅದು ನನ್ನ ಕನಸು ಅಂತ. ಹಿಂದಿನ ಸರ್ಕಾರಕ್ಕೂ ಕೂಡ ಅವರು ಮನವಿ ಸಲ್ಲಿಸಿದ್ರು, ಆಗಿಲ್ಲ. ಈಗ ಕಾಂಗ್ರೆಸ್ ಸರ್ಕಾರ ಇದೆ, ಕಾಂಗ್ರೆಸ್ ಸರ್ಕಾರಕ್ಕೂ ಕೂಡ ಮನವಿ ಸಲ್ಲಿಸಿದ್ದಾರೆ. ಬಹುಶಃ ಏನು ಅಂತಂದರೆ ಈ ದಿನಗಳು ಹಿಂಗೆ ಕಳೀತು ಅಂತಂದರೆ, ಏನಾದರೂ ಸ್ವಲ್ಪ ಏರುಪೇರುಗಳಾಯಿತು ಅಂದರೆ ಮುಂದೆ ಮತ್ತೆ BJP ಸರ್ಕಾರ ಬರ್ಬೋದು, ಅಲ್ಲೂ ಕೂಡ ಇದೇ ಮನವಿ ಹೋಗುತ್ತೆ. ಅಟ್ಲೀಸ್ಟ್ ಈ ದೇಶದ ಸೈನಿಕರಿಗೆ ಒಂದಿಷ್ಟು ನಾವಿದ್ದೀವಿ ನಿಮ್ಮ ಜೊತೆಗೆ ಅನ್ನುವಂಥ ಸಂದೇಶವನ್ನು ಕೊಡುವಂಥ ಸರ್ಕಾರ ಯಾರಾದರೂ ಒಂದು ದೊಡ್ಡ ಮನಸ್ಸು ಮಾಡಿ ಮುಖ್ಯಮಂತ್ರಿಗಳು ಮೆಡಿಕಲ್ ಕಾಲೇಜಿಗೆ ಇವರ ಹೆಸರನ್ನು, ಅಂದರೆ ಧರ್ಮೇಂದ್ರ ಸಿಂಗ್ ಅವರ ಹೆಸರನ್ನು ಇಡಬೇಕು ಅನ್ನುವಂಥದ್ದು ಈಕೆಯ ಆಸೆ ಬೇಗ ಈಡೇರಲಿ ಅಂತ ನಾವು ಕೂಡ ಹಾರೈಸ್ತೀವಿ. ಇನ್ನು ಮತ್ತೊಬ್ಬ ವ್ಯಕ್ತಿಯ ಯಶೋಗಾಥೆ ಇದೆ, ಅದು ಅಂತಿಂಥ ಯಶೋಗಾಥೆಯಲ್ಲ, ನೀವು ನೋಡಲೇಬೇಕಾದಂಥ ಯಶೋಗಾಥೆ. ಆ ಯಶೋಗಾಥೆಗಳು ನೋಡಿ ಹೆಂಗಿದೆ ಅಂತ. ಅಂದರೆ ಈ ಜೀವ ಅನ್ನುವಂಥದ್ದು
ದೇಶಭಕ್ತಿ ಎದುರುಗಡೆಗೆ ಏನೂ ಅಲ್ಲ, ದೇಶಕ್ಕೋಸ್ಕರ ಅವರು ಜೀವ ಕೊಡುವಂಥದ್ದು ಅತ್ಯಂತ ಸುಲಭ ಅನ್ನೋ ರೀತಿಯಲ್ಲಿ ಪ್ರಾಣ ತ್ಯಾಗ ಮಾಡುವಂಥದ್ದು ಇದೆಯಲ್ಲ, ಅದು ಸಾಮಾನ್ಯ ಸಂಗತಿ ಅಲ್ಲ. ಮತ್ತೊಬ್ಬ ವ್ಯಕ್ತಿಯ ಬಗ್ಗೆ ಹೇಳಲೇಬೇಕು. ಆ ವ್ಯಕ್ತಿ ಅಂದಿಂಥ ವ್ಯಕ್ತಿಯಲ್ಲ, ಭಾಳ ಅದ್ಭುತವಾಗಿ ಆ್ಯಕ್ಟಿಂಗ್ ಮಾಡ್ತಾ ಇರ್ತಾರೆ. ಯಾರೋ ಸೇನಾಧಿಕಾರಿ ಹೇಳ್ತಾರೆ, ಏನಪ್ಪ ನೀನು ಇಷ್ಟು ಚೆನ್ನಾಗಿ ನಟನೆ ಮಾಡ್ತೀಯಲ್ಲ, ನೀನು ಯಾಕೆ ಒಂದು ಸರಿ ಈ ಉಗ್ರಗಾಮಿಗಳ ಶಿಬಿರಕ್ಕೆ ಹೋಗಬಾರ್ದು, ಅಲ್ಲಿ ಯಾಕೆ ನೀನು ನಟನೆ ಮಾಡಬಾರ್ದು, ಈ ಮುಖಾಂತರ ಅವ್ರನ್ನ ಯಾಕೆ ಕೊಲ್ಲಿಕ್ಕೆ ಪ್ಲ್ಯಾನ್ ಮಾಡಬಾರ್ದು ಅಂತ ಅದನ್ನು ಭಾಳ ಸೀರಿಯಸ್ ತಗೋತಾರೆ ಈ ವ್ಯಕ್ತಿ. ಅಷ್ಟೇ ಅಲ್ಲ, ಹೋಗಿ ಅವ್ರ ಎದುರುಗಡೆಗೆ ನಾಟಕ ಆಡ್ತಾರೆ, ಅವರ ಗುಂಪಿನ ಜೊತೆಗೆ ಸೇರಿಸ್ಕೋತಾರೆ. ಇದೆಲ್ಲದೂ ಆದಮೇಲೆ ಭಾರತೀಯ ಸೈನಿಕರನ್ನ ಕರೆಸಿ ಅವ್ರನ್ನ ಉಡಾಯಿಸ್ತಾರೆ. ಉಡಾಯಿಸುವಂಥದ್ದು ಮಾತ್ರ ಅಲ್ಲ, ಅಲ್ಲೇ ಹುತಾತ್ಮರಾಗ್ತಾರೆ. ಯಾರ ಆ ವ್ಯಕ್ತಿ, ಬನ್ನಿ ನೋಡ. ಹಿಮಾಚಲ ಪ್ರದೇಶದ ಪಾಲಂಪುರದ ವಾಸಿಯಾದ ಮೇಜರ್ ಸುಧೀರ್ ವಾಲಿಯಾ ಅವರು ನೋಡೋಕೆ ಕಾಶ್ಮೀರದವರ ಥರ ಕಾಣ್ತಾ ಇದ್ರು. ಅವರಿಗೆ ಯಾರೇ ಅಪರಿಚಿತರಿದ್ರೂ ಅವರೊಂದಿಗೆ ಗೆಳೆತನ ಮಾಡೋ ಕಲೆ ಸಿದ್ಧಿಸಿತ್ತು. ಅವರ ವ್ಯಕ್ತಿತ್ವದಲ್ಲಿರೋ ಈ ವಿಶಿಷ್ಟ ಗುಣಗಳನ್ನು ಗುರುತಿಸಿದ ಅವರ ಅಧಿಕಾರಿಯೊಬ್ಬರು ಅವರಿಗೆ ಕಾಶ್ಮೀರದವನ ರೂಪದಲ್ಲಿ ಕುಪವಾಡದಲ್ಲಿ ಸಕ್ರಿಯವಾಗಿರೋ ಉಗ್ರವಾದಿಗಳ ಗುಂಪಿಗೆ ಸೇರಿಕೊಂಡು ಮಾಹಿತಿ ಕಲೆ ಹಾಕುವಂತೆ ಆದೇಶಿಸಿದರು. ಸೇನಾ ಶಿಬಿರ ಬಿಟ್ಟು ಹೊರಟ ಸುಧೀರ್ ಕುಪವಾಡದಲ್ಲಿ ಉಗ್ರವಾದಿಗಳಿಗೆ ಸಹಾಯ ಮಾಡ್ತಿದ್ದ ಕೆಲವರನ್ನ ಗುರುತಿಸಿಕೊಂಡ್ರು. ಆಮೇಲೆ ತಮ್ಮ ಗುರಿ ತಲುಪುವುದಕ್ಕೆ ಒಂದು ತಂತ್ರ ಹೂಡಿದ್ರು. ಉಗ್ರವಾದಿಗಳಿಗೆ ಸಹಾಯ ಮಾಡ್ತಿದ್ದವರ ಮುಂದೆ ಭಾರತೀಯ ಸೇನೆಯಿಂದ ಕಿರುಕುಳಕ್ಕೊಳಗಾದ ವ್ಯಕ್ತಿಯಂತೆ ತಮ್ಮನ್ನ ಬಿಂಬಿಸಿಕೊಂಡ್ರು. ನೋವು ಸಿಟ್ಟನ್ನ ಹೊರ ಹಾಕ್ತಾ ಭಾರತೀಯ ಸೇನೆ ಮೇಲೆ ಸೇಡು ತೀರಿಸಿಕೊಳ್ಬೇಕು, ನನ್ನನ್ನು ಸಂಘಟನೆಯೊಳಗೆ ಸೇರಿಸಿಕೊಳ್ಳಿ ಅಂತ ಕೇಳ್ಕೊಂಡ್ರು. ಅವರೆಲ್ಲರ ವಿಶ್ವಾಸ ಗಳಿಸೋದು ಅಷ್ಟು ಸುಲಭವೇನೂ ಆಗಿರಲಿಲ್ಲ. ಆದರೂ ಛಲ ಬಿಡದ ವಾಲಿಯಾ ಪ್ರಯತ್ನ ಫಲ ಕೊಟ್ಟಿತು. ಕೆಲವು ದಿನಗಳ ನಂತರ ಒಬ್ಬ ಉಗ್ರವಾದಿ ವಾಲಿಯಾರನ್ನ ಭೇಟಿಯಾಗಲು ಒಪ್ಪಿ ಹಫ್ರೂದಾ ಕಾಡಿಗೆ ಬರಲು ತಿಳಿಸಿದ. ಮೇಜರ್ ಸುಧೀರ್ ವಾಲಿಯಾ ಆ ರಾತ್ರಿ ದಟ್ಟವಾದ ಕಾಡು ಕಗ್ಗತ್ತಲೆಯಲ್ಲಿ ಹಫ್ರೂದಾ ಕಾಡಿಗೆ ಬಂದರು. ಇಷ್ಟು ಹೊತ್ತಿಗಾಗಲೇ ವಾಲಿಯಾ ಭಾರತೀಯ ಸೇನೆಗೆ ವಿಷಯ ಮುಟ್ಟಿಸಿದ್ರು. ಐದು ಜನ ಕಮಾಂಡೋಗಳು ಮರಗಳ ಹಿಂದೆ ಅಡಗಿ ಕೂತಿದ್ರು. ಆದರಲ್ಲಿ ಆಗಿದ್ದೇ ಬೇರೆ. ಆ ರಾತ್ರಿ ಉಗ್ರವಾದಿ ಇರಲಿ, ಯಾರ ನೆರಳು ಅಲ್ಲಿ ಕಾಣಿಸ್ಲಿಲ್ಲ. ಮರುದಿನ ಬೆಳ್ಳಂಬೆಳಗ್ಗೆ ಅಂದರೆ 29 ಆಗಸ್ಟ್ 1999 ನದಿಯ ತಟದ ಬಂಡೆಯ ಮೇಲೆ ಕೂತ್ಕೊಂಡು ಸುಧೀರ್ ಉಗ್ರವಾದಿ ಯಾಕೆ ಬರಲಿಲ್ಲ ಎಂದು ಗಂಭೀರವಾಗಿ ಯೋಚಿಸಲಾರಂಭಿಸಿದ್ರು. ತಾನು ಭಾರತೀಯ ಸೈನಿಕ ಅಂತ ಏನಾದರೂ ಗೊತ್ತಾಗ್ಬಿಡ್ತಾ ಅನ್ನೋ ಆತಂಕವೂ ಅವರಲ್ಲಿತ್ತು. ಅಥವಾ ಬೇರೆ ಯಾವುದಾದ್ರೂ ಕಾರಣದಿಂದ ಬರಲಿಲ್ವಾ? ಹೀಗೆ ಪ್ರಶ್ನೆಗಳಲ್ಲಿ ತಲೆ ಕೆಡಿಸ್ಕೊಳ್ತಿರುವಾಗಲೇ ನದಿಯಲ್ಲಿ ಹರಿದು ಬರ್ತಾ ಇದ್ದ ಟೂತ್ಪೇಸ್ಟ್ನ ನೊರೆ ಕಾಣಿಸ್ತು. ತಕ್ಷಣ ಚುರುಕಾದ ವಾಲಿಯಾ ಟೂತ್ಪೇಸ್ಟ್ ನೊರೆ ಹರಿದು ಬಂದ ದಿಕ್ಕು ನೋಡಿ ಅದು ಉಗ್ರರ ನೆಲೆಯಿಂದಾನೇ ಬರ್ತಾ ಇರಬೇಕು ಅಂತ ಅಂದಾಜು ಮಾಡಿದ್ರು. ನದಿ ಪೂರ್ವದಿಂದ ಪಶ್ಚಿಮದ ಕಡೆ ಹರಿತಾ ಇತ್ತು. ಸುಧೀರ್ ಅವರಿಗೆ ಉಗ್ರರು ಪೂರ್ವ ದಿಕ್ಕಿನಲ್ಲಿದ್ದಾರೆ ಅಂತ ತಿಳಿಯಿತು. ನೊರೆಯ ಪ್ರಮಾಣ ನೋಡಿ ಉಗ್ರರ ಸಂಖ್ಯೆಯೂ ಎಷ್ಟಿರಬಹುದು ಅಂತ ಅಂದಾಜು ಮಾಡಿದ್ರು. ಯಾಕಂದ್ರೆ ಟೂತ್ಪೇಸ್ಟ್ ನೊರೆ ಪೂರ್ತಿ ನೀರಿನಲ್ಲಿ ಕರಗಿರಲಿಲ್ಲ. ಹಾಗಾಗಿ ಅವರಿಗೆ ಉಗ್ರವಾದಿಗಳು ಬಹಳ ದೂರ ಇಲ್ಲ, ಇಲ್ಲೇ ಎಲ್ಲೋ ಹತ್ತಿರದಲ್ಲೇ ಇದ್ದಾರೆ ಅಂತ ಅಂದಾಜು ಮಾಡಿದ್ರು. ತಡ ಮಾಡದೆ ತಮ್ಮ ಕಮಾಂಡೋ ಟೀಮ್ ಜೊತೆಗೆ ಮೇಜರ್ ಸುಧೀರ್ ವಾಲಿಯಾ ಉಗ್ರವಾದಿಗಳಿದ್ದ ಸ್ಥಳಕ್ಕೆ ನುಗ್ಗಿ ದಾಳಿ ನಡೆಸಿದ್ರು. ಅಲ್ಲಿದ್ದ ಉಗ್ರವಾದಿಗಳ ಸಂಖ್ಯೆ 20ಕ್ಕೂ ಜಾಸ್ತಿ ಇತ್ತು. ಆದರೆ ಸುಧೀರ್ ಜೊತೆ ಇದ್ದಿದ್ದು ಕೇವಲ 5 ಕಮಾಂಡೋಗಳು. ಗುಂಡಿನ ಚಕಮಕಿಯಲ್ಲಿ ಭಾರತೀಯ ಸೈನಿಕರು ಗಂಭೀರವಾಗಿ ಗಾಯಗೊಂಡರು. ಬಂದೂಕು ಹಿಡಿಯುವುದಕ್ಕೂ ಕಷ್ಟವಾಗುವ ಸ್ಥಿತಿ ತಲುಪಿಬಿಟ್ರು. ಸ್ವತಃ ಮೇಜರ್ ಸುಧೀರ್ ವಾಲಿಯಾಗೆ 3 ಗುಂಡುಗಳು ತಗಲಿತು. ಆದರೂ ಉಗ್ರವಾದಿಗಳೊಂದಿಗೆ ಕಾಳಗ ಮುಂದುವರಿಸಿದ್ರು. ಹಫ್ರೂದಾ ಕಾಡ್ನಲ್ಲಿ ನಡೆದ ಕಾಳಗದಲ್ಲಿ ಮೇಜರ್ ಸುಧೀರ್ ವಾಲಿಯಾ ಒಬ್ಬರೇ 9 ಉಗ್ರರನ್ನ ಹೊಡೆದುರುಳಿಸಿದರು.
ಇಂಥ ವೀರಪುತ್ರ ಮೇಜರ್ ಸುಧೀರ್ ಬಗ್ಗೆ ಅವರ ಕುಟುಂಬಕ್ಕೆ ಅಪಾರ ಪ್ರೀತಿ. ಅವರ ನೆನಪುಗಳನ್ನೆಲ್ಲ ಜೋಪಾನ ಮಾಡಿಕೊಂಡಿದ್ದಾರೆ. ಸಮಯ ಸಿಕ್ಕಾಗ್ಲೆಲ್ಲ ಸುಧೀರ್ ಅವರ ಫೋಟೋಗಳನ್ನು ನೋಡ್ತಾ ಕಳೆದು ಹೋದ ಮಧುರ ನೆನಪುಗಳನ್ನು ಮೆಲುಕು ಹಾಕ್ತಾರೆ. ಇದೆಲ್ಲಕ್ಕಿಂತ ಮುಖ್ಯವಾಗಿ ಪ್ರತಿದಿನ ಬೆಳಗ್ಗೆ ಭಾರತ ಮಾತೆಯ ರಕ್ಷಣೆಗಾಗಿ ಬಲಿದಾನ ನೀಡಿ ಅಮರರಾದ ಹುತಾತ್ಮ ಮೇಜರ್